ನಿಮ್ಮ ಜೀವನದಲ್ಲಿ ಈಗ ಕಷ್ಟಗಳು ನಡೆಯುತ್ತಿವೆಯಾ? ಯಾರಾದರೂ ನಿಮ್ಮನ್ನು ನೋಯಿಸಿದ್ದಾರಾ? ನೀವು ತುಂಬಾ ಪ್ರಯತ್ನಿಸಿದರೂ ಯಶಸ್ಸು ಸಿಗುತ್ತಿಲ್ಲವಾ? ಎಲ್ಲವೂ ಕೈತಪ್ಪಿ ಹೋಗುತ್ತಿದೆ ಅನ್ನಿಸುತ್ತಿದೆಯಾ? ಹಾಗಾದರೆ ಈ ವಿಡಿಯೋವನ್ನು ಕೊನೆಯವರೆಗೂ ಕೇಳಿ, ಏಕೆಂದರೆ ಇಂದು ನಾವು ಬುದ್ಧನ ಜೀವನ ಬದಲಾಯಿಸುವ 10 ಅಮೂಲ್ಯ ಮಾತುಗಳ ಬಗ್ಗೆ ಮಾತನಾಡಲಿದ್ದೇವೆ. ಕಷ್ಟ ಬಂದಾಗ ನಾವು ಸಾಮಾನ್ಯವಾಗಿ ಪರಿಸ್ಥಿತಿಯನ್ನು ಬದಲಾಯಿಸಲು ಪ್ರಯತ್ನಿಸುತ್ತೇವೆ, ಆದರೆ ಬುದ್ಧ ಹೇಳಿದ ಮಾರ್ಗ ನಮಗೆ ಮೊದಲು ನಮ್ಮ ಮನಸ್ಸನ್ನು ಬದಲಾಯಿಸಲು ಕಲಿಸುತ್ತದೆ. ಒಂದು ಮಾತನ್ನು ನೆನಪಿಟ್ಟುಕೊಳ್ಳಿ, ಕಷ್ಟ ಶಾಶ್ವತವಲ್ಲ, ಆದರೆ ಕಷ್ಟದ ಸಮಯದಲ್ಲಿ ನೀವು ಕಲಿಯುವ ಪಾಠ ಜೀವನ ಪೂರ್ತಿ ನಿಮ್ಮ ಜೊತೆ ಇರುತ್ತದೆ. ಇಂದು ನೀವು ಎಷ್ಟು ನೋವಿನಲ್ಲಿದ್ದರೂ ನಿಮ್ಮ ಕಥೆ ಇಲ್ಲಿ ಮುಗಿದಿಲ್ಲ. ಬಹುಶಃ ನಿಮ್ಮ ಜೀವನದ ಹೊಸ ಅಧ್ಯಾಯ ಇಲ್ಲಿಂದಲೇ ಆರಂಭವಾಗಬಹುದು. ಹಾಗಾಗಿ ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ಈ 10 ಮಾತುಗಳನ್ನು ಕೇಳಿ. ಬಹುಶಃ ನಿಮ್ಮ ಮನಸ್ಸಿಗೆ ಬೇಕಾದ ಒಂದು ಉತ್ತರ ಈ ವಿಡಿಯೋದಲ್ಲಿರಬಹುದು. ಕ್ಲಾಪರ್ ಬೋರ್ಡ್ ಹೊರ ಕಷ್ಟ ಅನ್ನುವುದು ಯಾರ ಜೀವನಕ್ಕೂ ಹೊಸದಲ್ಲ. ಹಣವಿದ್ದವನಿಗೂ ಕಷ್ಟ ಬರುತ್ತದೆ, ಹಣವಿಲ್ಲದವನಿಗೂ ಕಷ್ಟ ಬರುತ್ತದೆ. ಎಲ್ಲರನ್ನೂ ಪ್ರೀತಿಸುವವನಿಗೂ ನೋವು ಬರುತ್ತದೆ, ಒಂಟಿಯಾಗಿರುವವನಿಗೂ ನೋವು ಬರುತ್ತದೆ. ಕೆಲವೊಮ್ಮೆ ನಾವು ಎಷ್ಟು ಒಳ್ಳೆಯದಾಗಿ ಬದುಕಿದರೂ ಜೀವನ ನಮ್ಮ ಮುಂದೆ ಕೆಲವು ಪ್ರಶ್ನೆಗಳನ್ನು ತಂದು ನಿಲ್ಲಿಸುತ್ತದೆ. ನನ್ನ ಜೀವನದಲ್ಲೇ ಏಕೆ ಹೀಗೆ ಆಗುತ್ತಿದೆ? ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಆದರೂ ನನಗೇಕೆ ಈ ನೋವು? ನಾನು ನಂಬಿದವರೇ ನನ್ನನ್ನು ಏಕೆ ಬಿಟ್ಟು ಹೋದರು? ನಾನು ಇಷ್ಟು ಪ್ರಯತ್ನಿಸಿದರೂ ಯಶಸ್ಸು ಏಕೆ ಸಿಗುತ್ತಿಲ್ಲ ಎಂಬ ಪ್ರಶ್ನೆಗಳು ನಮ್ಮ ಮನಸ್ಸನ್ನು ಕಾಡುತ್ತವೆ. ಆದರೆ ಬುದ್ಧನ ಉಪದೇಶಗಳನ್ನು ಗಮನಿಸಿದರೆ, ಕಷ್ಟವನ್ನು ಸಂಪೂರ್ಣವಾಗಿ ಜೀವನದಿಂದ ತೆಗೆದುಹಾಕುವುದಕ್ಕಿಂತ ಕಷ್ಟವನ್ನು ನೋಡುವ ನಮ್ಮ ದೃಷ್ಟಿಕೋನವನ್ನು ಬದಲಿಸುವುದು ಮುಖ್ಯ ಎಂಬ ಸಂದೇಶ ಸಿಗುತ್ತದೆ. ಜೀವನದಲ್ಲಿ ನೋವು ಬಂದಾಗ ಮೊದಲನೆಯದಾಗಿ ನೆನಪಿಸಿಕೊಳ್ಳಬೇಕಾದ ಸಂಗತಿ ಏನೆಂದರೆ, ಯಾವುದು ಶಾಶ್ವತವಲ್ಲ. ಇಂದು ಇರುವ ನೋವು ನಾಳೆಯೂ ಇದೇ ರೀತಿಯಲ್ಲಿ ಇರುತ್ತದೆ ಎಂದು ಭಾವಿಸಬೇಡಿ. ಇಂದು ನಿಮ್ಮ ಕಣ್ಣಲ್ಲಿ ಕಣ್ಣೀರು ಇರಬಹುದು, ಆದರೆ ಅದೇ ಕಣ್ಣುಗಳು ನಾಳೆ ಸಂತೋಷದಿಂದ ಹೊಳೆಯಬಹುದು. ಇಂದು ನಿಮ್ಮ ಬಳಿ ಹಣವಿಲ್ಲದಿರಬಹುದು, ಆದರೆ ನಿಮ್ಮ ಪರಿಶ್ರಮದಿಂದ ಪರಿಸ್ಥಿತಿ ಬದಲಾಗಬಹುದು. ಇಂದು ನಿಮ್ಮನ್ನು ಯಾರೋ ಬಿಟ್ಟು ಹೋಗಿರಬಹುದು, ಆದರೆ ಅದರಿಂದ ನಿಮ್ಮ ಜೀವನ ಮುಗಿದು ಹೋಗುವುದಿಲ್ಲ. ಬುದ್ಧನ ಅನಿತ್ಯತೆಯ ಬೋಧನೆ ನಮಗೆ ಇದೇ ಸತ್ಯವನ್ನು ನೆನಪಿಸುತ್ತದೆ. ಈ ಜಗತ್ತಿನಲ್ಲಿ ಬದಲಾವಣೆಯಾಗದ ಯಾವುದೂ ಇಲ್ಲ. ಬೆಳಗಿನ ಸೂರ್ಯ ಸಂಜೆ ಅಸ್ತಮಿಸುತ್ತಾನೆ, ರಾತ್ರಿ ಕತ್ತಲೆಯ ನಂತರ ಮತ್ತೆ ಬೆಳಗ್ಗೆ ಬರುತ್ತದೆ. ಮರದ ಎಲೆಗಳು ಒಣಗಿ ಬೀಳುತ್ತವೆ, ಮತ್ತೆ ಹೊಸ ಎಲೆಗಳು ಬರುತ್ತವೆ. ಹಾಗೆಯೇ ನಮ್ಮ ಜೀವನದಲ್ಲೂ ದುಃಖ ಬರುತ್ತದೆ, ಆದರೆ ಅದು ಸದಾ ಉಳಿಯುವುದಿಲ್ಲ. ಆದ್ದರಿಂದ ಕಷ್ಟ ಬಂದಾಗ ಇದು ನನ್ನ ಜೀವನವೇ ಎಂದುಕೊಳ್ಳುವುದಕ್ಕಿಂತ ಇದು ನನ್ನ ಜೀವನದ ಒಂದು ಹಂತ ಮಾತ್ರ ಎಂದುಕೊಳ್ಳಿ. ಎರಡನೆಯದಾಗಿ, ನಿಮ್ಮ ಮನಸ್ಸನ್ನು ನಿಮ್ಮ ಶತ್ರುವನ್ನಾಗಿ ಮಾಡಿಕೊಳ್ಳಬೇಡಿ. ಹೊರಗಿನ ಪರಿಸ್ಥಿತಿಗಿಂತ ಕೆಲವೊಮ್ಮೆ ನಮ್ಮೊಳಗಿನ ಆಲೋಚನೆಗಳೇ ನಮಗೆ ಹೆಚ್ಚು ನೋವು ಕೊಡುತ್ತವೆ. ಒಂದು ಘಟನೆ ನಡೆಯುತ್ತದೆ, ಆದರೆ ನಾವು ಅದನ್ನು ಮತ್ತೆ ಮತ್ತೆ ನೆನಪಿಸಿಕೊಂಡು ನಮ್ಮ ಮನಸ್ಸಿನಲ್ಲಿ 100 ಬಾರಿ ಅನುಭವಿಸುತ್ತೇವೆ. ಯಾರೋ ಒಂದು ಮಾತು ಹೇಳುತ್ತಾರೆ, ಆ ಮಾತು 5 ನಿಮಿಷದಲ್ಲಿ ಮುಗಿದು ಹೋಗುತ್ತದೆ, ಆದರೆ ನಾವು ಅದನ್ನೇ 5 ದಿನ, 5 ವಾರ, ಕೆಲವೊಮ್ಮೆ ವರ್ಷಗಳವರೆಗೆ ಮನಸ್ಸಿನಲ್ಲಿ ಹೊತ್ತುಕೊಂಡು ನಡೆಯುತ್ತೇವೆ. ಇಲ್ಲಿ ಸಮಸ್ಯೆ ಘಟನೆಗಿಂತ ಅದಕ್ಕೆ ನಾವು ಕೊಡುವ ಅರ್ಥದಲ್ಲಿ ಇರುತ್ತದೆ. ಬುದ್ಧನ ಧ್ಯಾನ ಮತ್ತು ಜಾಗೃತಿಯ ಬೋಧನೆ ನಮಗೆ ನಮ್ಮ ಆಲೋಚನೆಗಳನ್ನು ಗಮನಿಸಲು ಕಲಿಸುತ್ತದೆ. ಆಲೋಚನೆ ಬಂದ ತಕ್ಷಣ ಅದನ್ನು ಸತ್ಯ ಎಂದು ನಂಬಬೇಕಾಗಿಲ್ಲ. ನನಗೆ ಭಯವಾಗುತ್ತಿದೆ ಎಂಬ ಆಲೋಚನೆ ಬಂದರೆ ನಾನು ಭಯವೇ ಎಂದುಕೊಳ್ಳಬೇಡಿ. ನನ್ನ ಮನಸ್ಸಿನಲ್ಲಿ ಈಗ ಭಯದ ಆಲೋಚನೆ ಬಂದಿದೆ ಎಂದು ಗಮನಿಸಿ. ಕೋಪ ಬಂದಾಗ ನಾನು ಕೋಪಗೊಂಡ ವ್ಯಕ್ತಿ ಎಂದುಕೊಳ್ಳುವುದಕ್ಕಿಂತ ಈ ಕ್ಷಣದಲ್ಲಿ ನನ್ನೊಳಗೆ ಕೋಪ ಬಂದಿದೆ ಎಂದು ಗಮನಿಸಿ. ಈ ಸಣ್ಣ ಬದಲಾವಣೆ ಮನಸ್ಸಿಗೆ ದೊಡ್ಡ ಶಾಂತಿಯನ್ನು ಕೊಡುತ್ತದೆ. ಮೂರನೆಯದಾಗಿ, ನಿಮ್ಮನ್ನು ನೋಯಿಸಿದವರನ್ನು ಮನಸ್ಸಿನಲ್ಲಿ ಹಿಡಿದುಕೊಂಡು ಬದುಕಬೇಡಿ. ಯಾರಾದರೂ ನಿಮ್ಮನ್ನು ಮೋಸ ಮಾಡಿರಬಹುದು, ನಂಬಿಕೆಯನ್ನು ಮುರಿದಿರಬಹುದು, ನಿಮ್ಮ ಪ್ರೀತಿಗೆ ಬೆಲೆ ಕೊಡದೇ ಇರಬಹುದು. ಅವರ ತಪ್ಪನ್ನು ನೀವು ಮರೆತು ಬಿಡಬೇಕು ಎಂದಲ್ಲ, ಆದರೆ ಆ ವ್ಯಕ್ತಿಯ ತಪ್ಪಿಗೆ ನಿಮ್ಮ ಇಡೀ ಜೀವನವನ್ನು ಶಿಕ್ಷಿಸಿಕೊಳ್ಳಬೇಡಿ. ನೀವು ಅವರನ್ನು ದ್ವೇಷಿಸುತ್ತಾ ಪ್ರತಿದಿನ ಬದುಕುತ್ತಿದ್ದರೆ, ಅವರು ನಿಮ್ಮ ಜೀವನದಿಂದ ದೂರವಾಗಿದ್ದರೂ ಅವರ ನೆನಪು ನಿಮ್ಮ ಮನಸ್ಸಿನಲ್ಲಿ ಪ್ರತಿದಿನ ಬದುಕುತ್ತಿರುತ್ತದೆ. ಕ್ಷಮೆ ಎಂದರೆ ಅವರು ಮಾಡಿದ ತಪ್ಪು ಸರಿಯಾಗಿದೆ ಎಂದು ಒಪ್ಪಿಕೊಳ್ಳುವುದೂ ಅಲ್ಲ. ಕ್ಷಮೆ ಎಂದರೆ ನಿನ್ನ ತಪ್ಪಿನ ಭಾರವನ್ನು ನಾನು ಇನ್ನು ಮುಂದೆ ನನ್ನ ಮನಸ್ಸಿನಲ್ಲಿ ಹೊತ್ತಿಕೊಂಡು ಹೋಗುವುದಿಲ್ಲ ಎಂದು ನಿಮ್ಮನ್ನು ಮುಕ್ತಗೊಳಿಸುವುದು. ನಾಲ್ಕನೆಯದಾಗಿ, ನಿಮ್ಮ ನೋವನ್ನು ತಕ್ಷಣವೇ ಶತ್ರುವೆಂದು ನೋಡಬೇಡಿ. ಕೆಲವೊಮ್ಮೆ ನೋವು ನಮಗೆ ನಾವು ಯಾರು ಎಂಬುದನ್ನು ತೋರಿಸುತ್ತದೆ. ಸುಖದಲ್ಲಿದ್ದಾಗ ನಮ್ಮ ಬಗ್ಗೆ ನಮಗೆ ಗೊತ್ತಾಗುವುದಿಲ್ಲ, ಆದರೆ ಕಷ್ಟ ಬಂದಾಗ ಯಾರು ನಮ್ಮ ಜೊತೆ ನಿಂತಿದ್ದಾರೆ, ಯಾರು ಕೇವಲ ಅಗತ್ಯವಿದ್ದಾಗ ಮಾತ್ರ ಬರುತ್ತಾರೆ, ನಮ್ಮೊಳಗೆ ಎಷ್ಟು ಶಕ್ತಿ ಇದೆ, ನಾವು ಎಷ್ಟು ಸಹಿಸಬಲ್ಲೆವು ಎಂಬುದು ಗೊತ್ತಾಗುತ್ತದೆ. ಆದ್ದರಿಂದ ಕಷ್ಟ ಬಂದಾಗ ಏಕೆ ನನಗೆ ಎಂಬ ಪ್ರಶ್ನೆಯನ್ನು ಸ್ವಲ್ಪ ಬದಲಿಸಿ, ಈ ಪರಿಸ್ಥಿತಿ ನನಗೆ ಏನು ಕಲಿಸುತ್ತಿದೆ ಎಂದು ಕೇಳಿ. ಈ ಒಂದು ಪ್ರಶ್ನೆ ನಿಮ್ಮ ಜೀವನದ ದೃಷ್ಟಿಕೋನವನ್ನು ಬದಲಿಸಬಹುದು. ಐದನೆಯದಾಗಿ,
ಹೋಲಿಕೆ ಮಾಡಿಕೊಳ್ಳುವುದನ್ನು ನಿಲ್ಲಿಸಿ. ನಿಮ್ಮ ಜೀವನವನ್ನು ಮತ್ತೊಬ್ಬರ ಜೀವನದ ಜೊತೆ ಹೋಲಿಸಿದ ಕ್ಷಣದಿಂದಲೇ ನಿಮ್ಮ ಶಾಂತಿ ಕಡಿಮೆಯಾಗುತ್ತದೆ. ಯಾರಿಗೋ ಮನೆ ಇದೆ, ಯಾರಿಗೋ ಹಣ ಇದೆ, ಯಾರಿಗೋ ಯಶಸ್ಸು ಬಂದಿದೆ, ಯಾರಿಗೋ ಪ್ರೀತಿ ಸಿಕ್ಕಿದೆ ಎಂದು ನೋಡುತ್ತಾ ನಿಮ್ಮ ಜೀವನವನ್ನು ಕಡಿಮೆ ಎಂದುಕೊಳ್ಳಬೇಡಿ. ಪ್ರತಿಯೊಬ್ಬರ ಜೀವನದ ಸಮಯ ಬೇರೆ. ಒಂದು ಬೀಜ ಇಂದು ನೆಟ್ಟರೆ ನಾಳೆ ದೊಡ್ಡ ಮರವಾಗುವುದಿಲ್ಲ. ಅದಕ್ಕೆ ಸಮಯ ಬೇಕು. ಹಾಗೆಯೇ ನಿಮ್ಮ ಜೀವನಕ್ಕೂ ಸಮಯ ಬೇಕು. ನೀವು ಈಗ ಎದುರಿಸುತ್ತಿರುವ ಕಷ್ಟ ನಿಮ್ಮ ಅಂತಿಮ ಸ್ಥಿತಿಯಲ್ಲ, ಅದು ನಿಮ್ಮ ಪ್ರಯಾಣದ ಒಂದು ಹಂತ. ಆದ್ದರಿಂದ ನಿಧಾನವಾಗಿ ಸಾಗಿದರೂ ಸಾಗುತ್ತೀರಿ. ಬೀಳಿದರೆ ಎದ್ದು ನಿಲ್ಲಿ, ಅತ್ತರೆ ಕಣ್ಣೀರು ಒರೆಸಿಕೊಂಡು ಮತ್ತೆ ನಡೆಯಿರಿ. ನಿಮ್ಮ ಮನಸ್ಸಿಗೆ ನೀವು ಹೇಳಿಕೊಳ್ಳಿ, ಈ ದಿನ ಕಷ್ಟವಾಗಿದೆ, ಆದರೆ ನಾನು ಈ ದಿನಕ್ಕಿಂತ ದೊಡ್ಡವನು. ಈ ಪರಿಸ್ಥಿತಿ ಕಠಿಣವಾಗಿದೆ, ಆದರೆ ನನ್ನೊಳಗೆ ಇದನ್ನು ಎದುರಿಸುವ ಶಕ್ತಿ ಇದೆ. ಇದೇ ರೀತಿಯ ಮನೋಭಾವ ಕಷ್ಟದ ಮಧ್ಯೆಯೂ ನಿಮ್ಮೊಳಗೆ ಬೆಳಕನ್ನು ಮೂಡಿಸುತ್ತದೆ. ಕಷ್ಟದ ಸಮಯದಲ್ಲಿ ನೆನಪಿಸಿಕೊಳ್ಳಬೇಕಾದ 6ನೆಯ ಪಾಠವೆಂದರೆ ಆಸಕ್ತಿಯೇ ಅನೇಕ ದುಃಖಗಳ ಮೂಲವಾಗಬಹುದು. ನಮಗೆ ಇಷ್ಟವಾದದ್ದು ನಮ್ಮ ಬಳಿ ಸದಾ ಇರಬೇಕು. ನಾವು ಪ್ರೀತಿಸಿದ ವ್ಯಕ್ತಿ ಎಂದಿಗೂ ನಮ್ಮನ್ನು ಬಿಟ್ಟು ಹೋಗಬಾರದು. ನಮ್ಮ ಹಣ ಎಂದಿಗೂ ಕಡಿಮೆಯಾಗಬಾರದು. ನಮ್ಮ ಸ್ಥಾನಮಾನ ಎಂದಿಗೂ ಬದಲಾಗಬಾರದು. ಜನರು ಯಾವಾಗಲೂ ನಮ್ಮನ್ನು ಗೌರವಿಸಬೇಕು ಎಂದು ನಾವು ಬಯಸುತ್ತೇವೆ. ಆದರೆ ಜೀವನ ನಮ್ಮ ಬಯಕೆಯಂತೆ ಯಾವಾಗಲೂ ನಡೆಯುವುದಿಲ್ಲ. ಬದಲಾವಣೆ ಅನಿವಾರ್ಯ. ನೀವು ಯಾವುದನ್ನಾದರೂ ಪ್ರೀತಿಸಬಹುದು, ಆದರೆ ಅದನ್ನು ಶಾಶ್ವತವಾಗಿ ಹಿಡಿದುಕೊಳ್ಳಲು ಸಾಧ್ಯವಿಲ್ಲ. ಈ ಸತ್ಯವನ್ನು ಒಪ್ಪಿಕೊಳ್ಳಲು ಕಲಿತಾಗ ಮನಸ್ಸಿನ ಭಯ ಕಡಿಮೆಯಾಗುತ್ತದೆ. ಉದಾಹರಣೆಗೆ, ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ಬಹಳ ಮುಖ್ಯವಾಗಿರಬಹುದು. ಅವರೊಂದಿಗೆ ಮಾತನಾಡುವುದು, ಅವರ ಜೊತೆ ಸಮಯ ಕಳೆಯುವುದು, ಅವರ ಪ್ರೀತಿಯನ್ನು ಪಡೆಯುವುದು ನಿಮ್ಮ ಸಂತೋಷವಾಗಿರಬಹುದು. ಆದರೆ ಒಂದು ದಿನ ಅವರು ದೂರವಾದರೆ ನಿಮ್ಮ ಜೀವನವೇ ಖಾಲಿಯಾಗಿದೆ ಎಂದುಕೊಂಡರೆ ನೋವು ಇನ್ನಷ್ಟು ಹೆಚ್ಚುತ್ತದೆ. ಪ್ರೀತಿಸಿ, ಆದರೆ ನಿಮ್ಮ ಸಂಪೂರ್ಣ ಅಸ್ತಿತ್ವವನ್ನು ಮತ್ತೊಬ್ಬ ವ್ಯಕ್ತಿಯ ಮೇಲೆ ಅವಲಂಬಿಸಬೇಡಿ, ಏಕೆಂದರೆ ನಿಮ್ಮ ಜೀವನದ ಕೇಂದ್ರ ನೀವು ಆಗಬೇಕು. 7ನೆಯದಾಗಿ, ಕೋಪಕ್ಕೆ ಕೋಪದಿಂದ ಉತ್ತರಿಸಬೇಡಿ. ಯಾರಾದರೂ ನಿಮಗೆ ಕೆಟ್ಟ ಮಾತು ಹೇಳಿದರು ಎಂದರೆ ತಕ್ಷಣವೇ ಅದೇ ರೀತಿಯಲ್ಲಿ ಉತ್ತರಿಸುವುದು ಸುಲಭ. ಆದರೆ ಮೌನವಾಗಿ ಒಂದು ಕ್ಷಣ ಯೋಚಿಸುವುದು ದೊಡ್ಡ ಶಕ್ತಿ. ಕೋಪದ ಸಮಯದಲ್ಲಿ ತೆಗೆದುಕೊಂಡ ನಿರ್ಧಾರಗಳು ಅನೇಕ ಬಾರಿ ನಂತರ ಪಶ್ಚಾತ್ತಾಪಕ್ಕೆ ಕಾರಣವಾಗುತ್ತವೆ. ಒಬ್ಬ ವ್ಯಕ್ತಿ ನಿಮಗೆ ಬೆಂಕಿಯ ಕಡ್ಡಿಯನ್ನು ಕೊಟ್ಟಂತೆ ಕೋಪವನ್ನು ನಿಮ್ಮ ಕಡೆ ಎಸೆದರೆ ಅದನ್ನು ಹಿಡಿದುಕೊಳ್ಳಬೇಕೋ ಬೇಡವೋ ಎಂಬ ನಿರ್ಧಾರ ನಿಮ್ಮದು. ನೀವು ಅದನ್ನು ಹಿಡಿದರೆ ಮೊದಲು ಸುಡುವುದು ನಿಮ್ಮ ಕೈ. ಹಾಗೆಯೇ ಮತ್ತೊಬ್ಬರ ಕೋಪವನ್ನು ನಿಮ್ಮ ಮನಸ್ಸಿನಲ್ಲಿ ಹಿಡಿದುಕೊಂಡರೆ ಮೊದಲು ನೋವು ಅನುಭವಿಸುವುದು ನೀವೇ. 8ನೆಯದಾಗಿ, ಮೌನದ ಶಕ್ತಿಯನ್ನು ಕಲಿಯಿರಿ. ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿಲ್ಲ. ಪ್ರತಿಯೊಂದು ಆರೋಪಕ್ಕೆ ವಿವರಣೆ ನೀಡಬೇಕಾಗಿಲ್ಲ. ಪ್ರತಿಯೊಬ್ಬರೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಬೇಕು ಎಂಬ ಅಗತ್ಯವೂ ಇಲ್ಲ. ಕೆಲವೊಮ್ಮೆ ನೀವು ನಿಮ್ಮ ಸತ್ಯವನ್ನು ತಿಳಿದುಕೊಂಡಿದ್ದರೆ ಸಾಕು. ಜೀವನದಲ್ಲಿ ಕೆಲವು ಜನರು ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ನೀವು ಎಷ್ಟು ವಿವರಿಸಿದರೂ ಅವರಿಗೆ ಅರ್ಥವಾಗುವುದಿಲ್ಲ. ಅಂತಹ ಸಮಯದಲ್ಲಿ ನಿಮ್ಮ ಶಾಂತಿಯನ್ನು ಕಾಪಾಡಿಕೊಳ್ಳುವುದು ಮುಖ್ಯ. ಮೌನ ಎಂದರೆ ದೌರ್ಬಲ್ಯವಲ್ಲ. ಸರಿಯಾದ ಸಮಯದಲ್ಲಿ ಮಾತನಾಡುವುದು ಮತ್ತು ಅಗತ್ಯವಿಲ್ಲದ ಸಮಯದಲ್ಲಿ ಮೌನವಾಗಿರುವುದು ಜ್ಞಾನ. 9ನೆಯದಾಗಿ, ವರ್ತಮಾನ ಕ್ಷಣದಲ್ಲಿ ಬದುಕುವುದನ್ನು ಕಲಿಯಿರಿ. ನಮ್ಮಲ್ಲಿ ಬಹಳಷ್ಟು ಜನರು ಕಳೆದ ಘಟನೆಗಳ ನೋವಿನಲ್ಲಿ ಅಥವಾ ಭವಿಷ್ಯದ ಭಯದಲ್ಲಿ ಬದುಕುತ್ತೇವೆ. ಅಂದು ನಾನು ಹಾಗೆ ಮಾಡಬಾರದಿತ್ತು ಎಂದು ಭೂತಕಾಲವನ್ನು ಬದಲಿಸಲು ಪ್ರಯತ್ನಿಸುತ್ತೇವೆ. ನಾಳೆ ಏನಾಗಬಹುದು ಎಂದು ಭವಿಷ್ಯದ ಬಗ್ಗೆ ಭಯಪಡುತ್ತೇವೆ. ಆದರೆ ನಮ್ಮ ಕೈಯಲ್ಲಿರುವುದು ಇಂದಿನ ಕ್ಷಣ. ಕಳೆದದ್ದು ಈಗಾಗಲೇ ಮುಗಿದಿದೆ, ನಾಳೆ ಇನ್ನೂ ಬಂದಿಲ್ಲ. ಆದ್ದರಿಂದ ಇಂದು ನಿಮ್ಮ ಮುಂದೆ ಇರುವ ಜೀವನವನ್ನು ಗಮನಿಸಿ. ನೀವು ಈಗ ಉಸಿರಾಡುತ್ತಿದ್ದೀರಿ, ನಿಮ್ಮ ಹೃದಯ ಬಡಿದಾಡುತ್ತಿದೆ, ನಿಮ್ಮ ಬಳಿ ಇನ್ನೊಂದು ದಿನ ಇದೆ. ಅದು ಚಿಕ್ಕ ವಿಷಯವಲ್ಲ. ಕಷ್ಟದಲ್ಲಿರುವಾಗಲೂ ನಿಮ್ಮ ಜೀವನದಲ್ಲಿ ಉಳಿದಿರುವ ಒಳ್ಳೆಯ ಸಂಗತಿಗಳನ್ನು ಗಮನಿಸಿ. ನಿಮ್ಮ ತಾಯಿ ತಂದೆ, ಸ್ನೇಹಿತ, ನಿಮ್ಮ ಕೆಲಸ, ನಿಮ್ಮ ಆರೋಗ್ಯ, ನಿಮ್ಮ ಕನಸು, ನಿಮ್ಮ ಉಸಿರು, ಇವುಗಳಲ್ಲಿ ಯಾವುದಾದರೂ ನಿಮ್ಮ ಬಳಿ ಇದ್ದರೆ ಜೀವನ ಇನ್ನೂ ನಿಮಗೆ ಅವಕಾಶ ನೀಡುತ್ತಿದೆ. 10ನೆಯದಾಗಿ, ನಿಮ್ಮ ಮನಸ್ಸಿಗೆ ಶಾಂತಿ ನೀಡುವ ಮಾರ್ಗವನ್ನು ಹುಡುಕಿ. ಎಲ್ಲ ಸಮಸ್ಯೆಗಳಿಗೆ ಹೊರಗಿನ ಉತ್ತರ ಇರುವುದಿಲ್ಲ. ಕೆಲವು ಪ್ರಶ್ನೆಗಳಿಗೆ ಉತ್ತರ ನಿಮ್ಮೊಳಗೆ ಹುಡುಕಬೇಕು. ಪ್ರತಿದಿನ ಕೆಲವು ನಿಮಿಷ ಮೌನವಾಗಿ ಕುಳಿತುಕೊಳ್ಳಿ. ನಿಮ್ಮ ಉಸಿರನ್ನು ಗಮನಿಸಿ. ಮನಸ್ಸಿನಲ್ಲಿ ಬರುತ್ತಿರುವ ಆಲೋಚನೆಗಳನ್ನು ತಡೆಯಲು ಪ್ರಯತ್ನಿಸಬೇಡಿ. ಅವು ಬರಲಿ ಹೋಗಲಿ. ಮೋಡಗಳು ಆಕಾಶದಲ್ಲಿ ಬಂದು ಹೋಗುವಂತೆ ಆಲೋಚನೆಗಳು ಬರುತ್ತವೆ, ಹೋಗುತ್ತವೆ. ನೀವು ಆಕಾಶದಂತೆ ಇರಬೇಕು. ಪ್ರತಿಯೊಂದು ಮೋಡವೂ ನಿಮ್ಮನ್ನು ಬದಲಿಸಬಾರದು. ಕೆಲವೊಮ್ಮೆ ಕಷ್ಟದಿಂದ ಹೊರಬರಲು ದೊಡ್ಡ ಪರಿಹಾರ ಬೇಕೆಂದು ನಾವು ಭಾವಿಸುತ್ತೇವೆ. ಆದರೆ ಸಣ್ಣ ಹೆಜ್ಜೆಗಳು ದೊಡ್ಡ ಬದಲಾವಣೆಯನ್ನು ತರಬಹುದು. ಇಂದು 1 ಗಂಟೆ ಅಳುವುದನ್ನು ಕಡಿಮೆ ಮಾಡಿ 10 ನಿಮಿಷ ಶಾಂತವಾಗಿ ಕುಳಿತುಕೊಳ್ಳಿ. ಇಂದು ಎಲ್ಲವನ್ನೂ ಸರಿಪಡಿಸಲು ಪ್ರಯತ್ನಿಸುವ ಬದಲು ಒಂದು ಸಮಸ್ಯೆಯನ್ನು ಮಾತ್ರ ಪರಿಹರಿಸಿ. ಇಂದು ಎಲ್ಲರನ್ನೂ ಸಂತೋಷಪಡಿಸುವ ಬದಲು ನಿಮ್ಮ ಮನಸ್ಸಿಗೆ ಸ್ವಲ್ಪ ವಿಶ್ರಾಂತಿ ನೀಡಿ. ಈ ಸಣ್ಣ ಹೆಜ್ಜೆಗಳೇ ನಿಧಾನವಾಗಿ ನಿಮ್ಮ ಜೀವನವನ್ನು ಬದಲಿಸುತ್ತವೆ.
ಧನ ಮಾರ್ಗದಲ್ಲಿ ಮುಖ್ಯವಾದುದು ಹೊರಗಿನ ಜಗತ್ತನ್ನು ಬದಲಿಸುವುದಕ್ಕಿಂತ ಮೊದಲು ಒಳಗಿನ ಮನಸ್ಸನ್ನು ಅರಿತುಕೊಳ್ಳುವುದು. ನೀವು ಎಲ್ಲವನ್ನೂ ನಿಯಂತ್ರಿಸಲು ಸಾಧ್ಯವಿಲ್ಲ. ಜನರು ಏನು ಮಾಡುತ್ತಾರೆ, ಪರಿಸ್ಥಿತಿ ಹೇಗೆ ಬದಲಾಗುತ್ತದೆ, ನಾಳೆ ಏನು ಆಗುತ್ತದೆ ಎಂಬುದನ್ನು ಸಂಪೂರ್ಣವಾಗಿ ನಿಯಂತ್ರಿಸಲು ಸಾಧ್ಯವಿಲ್ಲ. ಆದರೆ ನೀವು ಹೇಗೆ ಪ್ರತಿಕ್ರಿಯಿಸುತ್ತೀರಿ ಎಂಬುದನ್ನು ನಿಧಾನವಾಗಿ ಕಲಿಯಬಹುದು. ಯಾರಾದರೂ ನಿಮ್ಮನ್ನು ಅವಮಾನಿಸಿದರೆ ತಕ್ಷಣ ಪ್ರತಿಕ್ರಿಯಿಸಬೇಕೇ ಅಥವಾ ಯೋಚಿಸಿ ಉತ್ತರಿಸಬೇಕೇ ಎಂಬ ಆಯ್ಕೆ ನಿಮ್ಮದು. ಹಣದ ಸಮಸ್ಯೆ ಬಂದಾಗ ಭಯದಿಂದ ಕುಸಿಯಬೇಕೇ ಅಥವಾ ಶಾಂತವಾಗಿ ಮುಂದಿನ ಹೆಜ್ಜೆ ಯೋಚಿಸಬೇಕೇ ಎಂಬ ಆಯ್ಕೆ ನಿಮ್ಮದು. ಸಂಬಂಧ ಮುರಿದಾಗ ನಿಮ್ಮನ್ನೇ ದ್ವೇಷಿಸಬೇಕೇ ಅಥವಾ ಆ ಅನುಭವದಿಂದ ಪಾಠ ಕಲಿಯಬೇಕೇ ಎಂಬ ಆಯ್ಕೆ ನಿಮ್ಮದು. ಕಷ್ಟವನ್ನು ಸಂಪೂರ್ಣವಾಗಿ ತಪ್ಪಿಸಲು ಸಾಧ್ಯವಿಲ್ಲದಿದ್ದರೂ ಕಷ್ಟದ ಮಧ್ಯೆ ನಿಮ್ಮ ಮನಸ್ಸನ್ನು ಕಳೆದುಕೊಳ್ಳದೇ ಇರಲು ಕಲಿಯಬಹುದು. ಇದೇ ನಿಜವಾದ ಒಳಗಿನ ಶಕ್ತಿ. ಈಗ ಒಂದು ಕ್ಷಣ ಕಣ್ಣು ಮುಚ್ಚಿಕೊಂಡು ನಿಮ್ಮ ಜೀವನವನ್ನು ನೆನಪಿಸಿಕೊಳ್ಳಿ. ನೀವು ಹಿಂದೆ ಎದುರಿಸಿದ ಕೆಲವು ಕಷ್ಟಗಳನ್ನು ನೆನಪಿಸಿಕೊಳ್ಳಿ. ಆ ಸಮಯದಲ್ಲಿ ಇದರಿಂದ ನಾನು ಹೇಗೆ ಹೊರಬರುತ್ತೇನೆ ಎಂದುಕೊಂಡಿರಬಹುದು. ಆದರೆ ಇಂದು ನೀವು ಆ ದಿನವನ್ನು ದಾಟಿ ಇಲ್ಲಿ ಬಂದಿದ್ದೀರಿ. ಅಂದರೆ ನಿಮ್ಮೊಳಗೆ ನೀವು ಊಹಿಸುವುದಕ್ಕಿಂತ ಹೆಚ್ಚಿನ ಶಕ್ತಿ ಇದೆ. ನೀವು ಹಿಂದೆ ಬದುಕಿ ಬಂದ ಪ್ರತಿಯೊಂದು ಕಷ್ಟವೂ ನಿಮಗೆ ಒಂದು ವಿಷಯ ಕಲಿಸಿದೆ. ಕೆಲವರು ನಿಮ್ಮ ಜೀವನಕ್ಕೆ ಬಂದು ಪ್ರೀತಿಯನ್ನು ಕಲಿಸಿದರು, ಕೆಲವರು ಬಂದು ನೋವನ್ನು ಕಲಿಸಿದರು, ಕೆಲವರು ನಿಮ್ಮನ್ನು ಬಿಟ್ಟು ಹೋಗಿ ಸ್ವಾವಲಂಬಿಯಾಗುವುದನ್ನು ಕಲಿಸಿದರು, ಕೆಲವರು ಮೋಸ ಮಾಡಿ ಯಾರನ್ನೂ ಅಂಧವಾಗಿ ನಂಬಬಾರದು ಎಂದು ಕಲಿಸಿದರು, ಕೆಲವರು ನಿಮ್ಮನ್ನು ಪ್ರೋತ್ಸಾಹಿಸಿ ನಿಮ್ಮೊಳಗಿನ ಸಾಮರ್ಥ್ಯವನ್ನು ತೋರಿಸಿದರು. ಜೀವನದಲ್ಲಿ ಬಂದ ಪ್ರತಿಯೊಬ್ಬ ವ್ಯಕ್ತಿಯು ಶಾಶ್ವತವಾಗಿ ನಿಮ್ಮ ಜೊತೆ ಇರಬೇಕೆಂದಿಲ್ಲ. ಕೆಲವರು ಪಾಠವಾಗಿ ಬರುತ್ತಾರೆ, ಕೆಲವರು ನೆನಪಾಗಿ ಉಳಿಯುತ್ತಾರೆ, ಕೆಲವರು ಆಶೀರ್ವಾದವಾಗಿ ಬರುತ್ತಾರೆ. ಆದ್ದರಿಂದ ಕಳೆದುಕೊಂಡ ಪ್ರತಿಯೊಂದನ್ನು ದುರಂತ ಎಂದು ನೋಡಬೇಡಿ. ಕೆಲವು ಕಳೆದುಕೊಳ್ಳುವಿಕೆಗಳು ನಮ್ಮನ್ನು ನಾವು ಹುಡುಕಿಕೊಳ್ಳುವ ಅವಕಾಶವಾಗಿರುತ್ತವೆ. ನೀವು ಕಷ್ಟದಲ್ಲಿದ್ದಾಗ ಮತ್ತೊಂದು ವಿಷಯ ನೆನಪಿಡಿ, ನಿಮ್ಮ ಮೌಲ್ಯವನ್ನು ನಿಮ್ಮ ಪ್ರಸ್ತುತ ಪರಿಸ್ಥಿತಿ ನಿರ್ಧರಿಸುವುದಿಲ್ಲ. ಇಂದು ನೀವು ಬಡವರಾಗಿದ್ದರೆ ನೀವು ಕಡಿಮೆ ಮೌಲ್ಯದ ವ್ಯಕ್ತಿ ಎಂದಲ್ಲ. ಇಂದು ನೀವು ವಿಫಲರಾಗಿದ್ದರೆ ನೀವು ವಿಫಲ ವ್ಯಕ್ತಿ ಎಂದಲ್ಲ. ಇಂದು ಯಾರಾದರೂ ನಿಮ್ಮನ್ನು ತಿರಸ್ಕರಿಸಿದ್ದರೆ ನೀವು ಪ್ರೀತಿಗೆ ಅರ್ಹರಲ್ಲ ಎಂದಲ್ಲ. ಒಂದು ಪರೀಕ್ಷೆಯಲ್ಲಿ ಸೋತರೆ ನಿಮ್ಮ ಬುದ್ಧಿ ಮುಗಿದಿಲ್ಲ. ಒಂದು ವ್ಯವಹಾರದಲ್ಲಿ ನಷ್ಟವಾದರೆ ನಿಮ್ಮ ಸಾಮರ್ಥ್ಯ ಮುಗಿದಿಲ್ಲ. ಒಂದು ಸಂಬಂಧ ಮುರಿದರೆ ನಿಮ್ಮ ಪ್ರೀತಿ ಮುಗಿದಿಲ್ಲ. ಒಂದು ಅವಕಾಶ ಕೈತಪ್ಪಿದರೆ ನಿಮ್ಮ ಭವಿಷ್ಯ ಮುಗಿದಿಲ್ಲ. ಒಂದು ಬಾಗಿಲು ಮುಚ್ಚಿದರೆ ಜೀವನದ ಎಲ್ಲ ಬಾಗಿಲುಗಳು ಮುಚ್ಚಿವೆ ಎಂದುಕೊಳ್ಳಬೇಡಿ. ಕೆಲವೊಮ್ಮೆ ಮುಚ್ಚಿದ ಬಾಗಿಲು ನಮ್ಮನ್ನು ಬೇರೆ ದಾರಿಯ ಕಡೆಗೆ ಕರೆದೊಯ್ಯುತ್ತದೆ. ಆದ್ದರಿಂದ ಕಷ್ಟ ಬಂದಾಗ ನಿಮ್ಮ ಬಗ್ಗೆ ಕೆಟ್ಟ ಮಾತುಗಳನ್ನು ಹೇಳಿಕೊಳ್ಳಬೇಡಿ. ನಾನು ಯಾವುದಕ್ಕೂ ಯೋಗ್ಯನಲ್ಲ, ನನ್ನ ಜೀವನ ಹಾಳಾಗಿದೆ, ನನಗೆ ಎಂದಿಗೂ ಸಂತೋಷ ಸಿಗುವುದಿಲ್ಲ ಎಂಬ ಮಾತುಗಳನ್ನು ನಿಮ್ಮ ಮನಸ್ಸಿಗೆ ಮತ್ತೆ ಮತ್ತೆ ಹೇಳಬೇಡಿ. ನಿಮ್ಮ ಮನಸ್ಸು ನೀವು ಹೇಳುವುದನ್ನು ನಿಧಾನವಾಗಿ ನಂಬಲು ಪ್ರಾರಂಭಿಸುತ್ತದೆ. ಅದರ ಬದಲು, ನಾನು ಈಗ ಕಷ್ಟದಲ್ಲಿದ್ದೇನೆ, ಆದರೆ ನಾನು ಇದರಿಂದ ಕಲಿಯುತ್ತೇನೆ, ನನ್ನ ಪರಿಸ್ಥಿತಿ ಬದಲಾಗಬಹುದು, ನಾನು ಮತ್ತೆ ಪ್ರಯತ್ನಿಸುತ್ತೇನೆ, ನಾನು ನನ್ನ ಮನಸ್ಸನ್ನು ಕಾಪಾಡಿಕೊಳ್ಳುತ್ತೇನೆ ಎಂದು ಹೇಳಿಕೊಳ್ಳಿ. ಇದು ಸುಳ್ಳು ಧೈರ್ಯವಲ್ಲ, ಇದು ನಿಮ್ಮ ಮನಸ್ಸಿಗೆ ನೀವು ನೀಡುವ ದಿಕ್ಕು. ಬುದ್ಧನ ಬೋಧನೆಗಳಲ್ಲಿ ಜಾಗೃತಿ, ಕರುಣೆ ಮತ್ತು ಅಂಟಿಕೊಳ್ಳುವಿಕೆಯನ್ನು ಕಡಿಮೆ ಮಾಡುವ ಮಾರ್ಗಗಳು ಪ್ರಮುಖವಾಗಿವೆ. ಅದನ್ನು ನಮ್ಮ ದೈನಂದಿನ ಜೀವನದಲ್ಲಿ ಸರಳವಾಗಿ ಬಳಸಬಹುದು. ಯಾರಾದರೂ ನೋಯಿಸಿದಾಗ ಮೊದಲು ಉಸಿರನ್ನು ಗಮನಿಸಿ, ತಕ್ಷಣ ಉತ್ತರಿಸಬೇಡಿ. ಮನಸ್ಸಿನೊಳಗಿನ ಭಾವನೆಯನ್ನು ಗಮನಿಸಿ, ನನಗೆ ಈಗ ಕೋಪ ಬಂದಿದೆ ಎಂದು ಒಪ್ಪಿಕೊಳ್ಳಿ. ನಂತರ ನಿರ್ಧಾರ ತೆಗೆದುಕೊಳ್ಳಿ. ಹಣದ ಸಮಸ್ಯೆ ಬಂದಾಗ ಭಯದಿಂದ ಎಲ್ಲವನ್ನೂ ಬಿಟ್ಟು ಬಿಡಬೇಡಿ. ನಿಮ್ಮ ಖರ್ಚುಗಳನ್ನು ನೋಡಿ, ನಿಮ್ಮ ಆದಾಯವನ್ನು ನೋಡಿ, ಒಂದು ಸಣ್ಣ ಹೆಜ್ಜೆ ಇಡಿ. ಸಂಬಂಧದಲ್ಲಿ ಸಮಸ್ಯೆ ಬಂದಾಗ ತಕ್ಷಣ ಎಲ್ಲವೂ ಮುಗಿದಿದೆ ಎಂದು ನಿರ್ಧರಿಸಬೇಡಿ. ಮಾತನಾಡಬೇಕಾದರೆ ಶಾಂತವಾಗಿ ಮಾತನಾಡಿ. ದೂರ ಹೋಗಬೇಕಾದರೆ ಗೌರವದಿಂದ ದೂರ ಹೋಗಿ. ಪ್ರತಿಯೊಂದು ಸಮಸ್ಯೆಯನ್ನು ನಿಮ್ಮ ಸಂಪೂರ್ಣ ಜೀವನದ ಸಮಸ್ಯೆಯನ್ನಾಗಿ ಮಾಡಬೇಡಿ. ಒಂದು ಸಮಸ್ಯೆಯನ್ನು ಒಂದು ಸಮಸ್ಯೆಯಾಗಿ ನೋಡಿ, ಅದನ್ನು ನಿಮ್ಮ ಸಂಪೂರ್ಣ ಗುರುತಾಗಿಸಬೇಡಿ. ಜೀವನದಲ್ಲಿ ಶಾಂತಿ ಎಂದರೆ ಸಮಸ್ಯೆಗಳೇ ಇಲ್ಲದ ಜೀವನವಲ್ಲ. ಸಮಸ್ಯೆಗಳಿದ್ದರೂ ಮನಸ್ಸು ಸಂಪೂರ್ಣವಾಗಿ ಕುಸಿಯದ ಸ್ಥಿತಿ. ಮಳೆ ಬರುತ್ತದೆ ಎಂದು ಆಕಾಶ ಕೋಪಗೊಳ್ಳುವುದಿಲ್ಲ, ಗಾಳಿ ಬೀಸುತ್ತದೆ ಎಂದು ಮರ ತನ್ನ ಬೇರುಗಳನ್ನು ಬಿಟ್ಟು ಓಡುವುದಿಲ್ಲ. ಹಾಗೆಯೇ ಜೀವನದ ಪರಿಸ್ಥಿತಿಗಳು ಬದಲಾಗುವಾಗ ನಿಮ್ಮೊಳಗಿನ ಸ್ಥಿರತೆಯನ್ನು ಬೆಳೆಸಿಕೊಳ್ಳಿ. ನೀವು ಇಂದು ದುಃಖದಲ್ಲಿದ್ದರೆ ನಿಮ್ಮನ್ನು ನೀವು ಸ್ವಲ್ಪ ಮೃದುವಾಗಿ ನೋಡಿಕೊಳ್ಳಿ. ಎಲ್ಲರಿಗೂ ನೀವು ಬಲಿಷ್ಠರಾಗಿರಬೇಕು ಎಂಬ ನಿಯಮ ಇಲ್ಲ. ಕೆಲವೊಮ್ಮೆ ಅಳಬಹುದು, ಕೆಲವೊಮ್ಮೆ ವಿಶ್ರಾಂತಿ ತೆಗೆದುಕೊಳ್ಳಬಹುದು, ಕೆಲವೊಮ್ಮೆ ನನಗೆ ಸಹಾಯ ಬೇಕು ಎಂದು ಹೇಳಬಹುದು. ಅದು ದೌರ್ಬಲ್ಯವಲ್ಲ, ನಿಮ್ಮ ಮನಸ್ಸನ್ನು ಕಾಪಾಡಿಕೊಳ್ಳುವ ಜವಾಬ್ದಾರಿ ನಿಮ್ಮದು. ಮತ್ತು ಕೊನೆಗೆ ಒಂದು ವಿಷಯವನ್ನು ನಿಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಿ, ಕಷ್ಟ ನಿಮ್ಮನ್ನು ಮುರಿಯಲು ಬಂದಿರಬಹುದು, ಆದರೆ ಅದೇ ಕಷ್ಟ ನಿಮ್ಮನ್ನು ಇನ್ನಷ್ಟು ಜ್ಞಾನಿಯಾಗಿ ಮಾಡಬಹುದು. ಇಂದು ನಿಮಗೆ ಅರ್ಥವಾಗದ ನೋವಿಗೆ ನಾಳೆ ಅರ್ಥ ಸಿಗಬಹುದು.
ಇಂದು ನೀವು ಕಳೆದುಕೊಂಡದ್ದು ಏಕೆ ಎಂದು ಗೊತ್ತಾಗದೇ ಇರಬಹುದು, ಆದರೆ ಸಮಯ ಕಳೆದಂತೆ ಅದರ ಹಿಂದೆ ಇರುವ ಪಾಠ ನಿಮಗೆ ಕಾಣಬಹುದು. ಆದ್ದರಿಂದ ಇಂದಿನ ನೋವಿನಿಂದ ನಾಳೆಯ ಸಂಪೂರ್ಣ ಜೀವನವನ್ನು ನಿರ್ಧರಿಸಬೇಡಿ. ಒಂದು ದಿನ ಒಂದೇ ಹೆಜ್ಜೆ ಇರಿ, ಒಂದು ಉಸಿರು, ಒಂದು ಹೆಜ್ಜೆ, ಒಂದು ಪ್ರಯತ್ನ. ನೀವು ಎಲ್ಲವನ್ನೂ ಒಂದೇ ದಿನದಲ್ಲಿ ಸರಿಪಡಿಸಬೇಕಾಗಿಲ್ಲ. ನಿಮ್ಮ ಕೆಲಸ ಮುಂದುವರಿಸಿ, ನಿಮ್ಮ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಿ, ಸಾಧ್ಯವಾದಷ್ಟು ಒಳ್ಳೆಯದನ್ನು ಮಾಡಿ, ಅನಗತ್ಯ ದ್ವೇಷವನ್ನು ಬಿಡಿ, ಕಳೆದದ್ದನ್ನು ನಿಧಾನವಾಗಿ ಸ್ವೀಕರಿಸಿ. ಮುಂದಿನ ದಿನದ ಬಗ್ಗೆ ಅತಿಯಾಗಿ ಭಯಪಡಬೇಡಿ. ನಿಮ್ಮ ಜೀವನ ಇನ್ನೂ ಮುಗಿದಿಲ್ಲ. ನಿಮ್ಮ ಕಥೆಯಲ್ಲಿ ಇನ್ನೂ ಅನೇಕ ಪುಟಗಳು ಬರೆಯಬೇಕಿವೆ. ಇಂದು ಕಣ್ಣೀರು ಇರುವ ಪುಟವಾಗಿರಬಹುದು, ಆದರೆ ಮುಂದಿನ ಪುಟದಲ್ಲಿ ನಗು ಇರಬಹುದು. ಇಂದು ಸೋಲಿನ ಪುಟವಾಗಿರಬಹುದು, ಮುಂದಿನ ಪುಟದಲ್ಲಿ ಯಶಸ್ಸು ಇರಬಹುದು. ಇಂದು ಒಂಟಿತನದ ಪುಟವಾಗಿರಬಹುದು, ಮುಂದಿನ ಪುಟದಲ್ಲಿ ಹೊಸ ಸಂಬಂಧಗಳು ಇರಬಹುದು. ಆದ್ದರಿಂದ ಕಷ್ಟ ಬಂದಾಗ ಒಂದು ಮಾತು ನೆನಪಿಸಿಕೊಳ್ಳಿ, ಇದು ಕೂಡ ಬದಲಾಗುತ್ತದೆ. ನಿಮ್ಮ ನೋವು ಶಾಶ್ವತವಲ್ಲ, ನಿಮ್ಮ ಪರಿಸ್ಥಿತಿ ಶಾಶ್ವತವಲ್ಲ, ನಿಮ್ಮ ಭಯ ಶಾಶ್ವತವಲ್ಲ, ನಿಮ್ಮ ಕಣ್ಣೀರು ಶಾಶ್ವತವಲ್ಲ. ಜೀವನ ಹರಿಯುತ್ತಲೇ ಇರುತ್ತದೆ, ನೀವು ಕೂಡ ಅದರೊಂದಿಗೆ ಮುಂದೆ ಸಾಗಬೇಕು. ಬುದ್ಧನ ಮಾತುಗಳನ್ನು ಕೇವಲ ಕೇಳುವುದರಿಂದ ಜೀವನ ಬದಲಾಗುವುದಿಲ್ಲ. ಆ ಮಾತುಗಳ ಅರ್ಥವನ್ನು ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಅಳವಡಿಸಿಕೊಂಡಾಗ ಬದಲಾವಣೆ ಆರಂಭವಾಗುತ್ತದೆ. ಆದ್ದರಿಂದ ಇಂದಿನಿಂದ ಕಷ್ಟ ಬಂದಾಗ ಓಡಿ ಹೋಗಬೇಡಿ, ನಿಮ್ಮ ಮನಸ್ಸನ್ನು ಗಮನಿಸಿ. ಕೋಪ ಬಂದಾಗ ತಕ್ಷಣ ಪ್ರತಿಕ್ರಿಯಿಸಬೇಡಿ, ನೋವು ಬಂದಾಗ ನಿಮ್ಮನ್ನೇ ದೂಷಿಸಬೇಡಿ. ಯಾರಾದರೂ ಹೋದರೆ ನಿಮ್ಮ ಜೀವನವನ್ನು ನಿಲ್ಲಿಸಬೇಡಿ, ಸೋಲು ಬಂದರೆ ಪ್ರಯತ್ನವನ್ನು ನಿಲ್ಲಿಸಬೇಡಿ, ಮತ್ತು ಮುಖ್ಯವಾಗಿ ನಿಮ್ಮೊಳಗಿನ ಶಾಂತಿಯನ್ನು ಯಾರೊಬ್ಬರ ಕೈಗೂ ಸಂಪೂರ್ಣವಾಗಿ ಕೊಡಬೇಡಿ. ನಿಮ್ಮ ಜೀವನ ನಿಮ್ಮದು, ನಿಮ್ಮ ಮನಸ್ಸು ನಿಮ್ಮದು, ನಿಮ್ಮ ಮುಂದಿನ ಹೆಜ್ಜೆಯೂ ನಿಮ್ಮದೇ. ಇಂದು ಕಷ್ಟದಲ್ಲಿರುವ ಪ್ರತಿಯೊಬ್ಬರಿಗೂ ಒಂದು ಮಾತು: ಸ್ವಲ್ಪ ತಾಳ್ಮೆ ಇಡಿ, ಸ್ವಲ್ಪ ಮೌನವಾಗಿರಿ, ಸ್ವಲ್ಪ ನಿಮ್ಮನ್ನು ನೀವು ಪ್ರೀತಿಸಿ. ಈ ಕತ್ತಲೆ ಶಾಶ್ವತವಲ್ಲ, ಬೆಳಕು ಮತ್ತೆ ಬರುತ್ತದೆ. ಕಷ್ಟ ಬಂದಾಗ ನಾವು ಸಾಮಾನ್ಯವಾಗಿ ಮೊದಲು ಕಳೆದುಕೊಳ್ಳುವುದು ನಮ್ಮ ಧೈರ್ಯ. ಪರಿಸ್ಥಿತಿ ಬದಲಾಗುವುದಕ್ಕಿಂತ ಮುಂಚೆಯೇ ನಮ್ಮ ಮನಸ್ಸು ಸೋಲನ್ನು ಒಪ್ಪಿಕೊಂಡು ಬಿಡುತ್ತದೆ. ಇದು ನನ್ನಿಂದ ಆಗುವುದಿಲ್ಲ, ನನ್ನ ಅದೃಷ್ಟವೇ ಕೆಟ್ಟದ್ದು, ನನ್ನ ಜೀವನದಲ್ಲಿ ಒಳ್ಳೆಯದೇ ನಡೆಯುವುದಿಲ್ಲ ಎಂದು ಮನಸ್ಸು ಹೇಳಲು ಆರಂಭಿಸುತ್ತದೆ. ಆದರೆ ಬುದ್ಧನ ಬೋಧನೆಗಳನ್ನು ಜೀವನಕ್ಕೆ ಅನ್ವಯಿಸಿಕೊಂಡು ನೋಡಿದರೆ ಪರಿಸ್ಥಿತಿಗಿಂತ ನಮ್ಮ ಮನಸ್ಸಿನ ಪ್ರತಿಕ್ರಿಯೆ ಬಹಳ ಮುಖ್ಯ ಎಂಬುದು ಅರ್ಥವಾಗುತ್ತದೆ. ಕಷ್ಟ ಬಂದಾಗ ನಿಮ್ಮ ಮನಸ್ಸನ್ನು ಕೇಳಿ, ಈ ಕ್ಷಣದಲ್ಲಿ ನಿಜವಾಗಿಯೂ ಏನು ಸಮಸ್ಯೆ ಇದೆ ಎಂದು. ಹಲವಾರು ಬಾರಿ ಒಂದು ಸಮಸ್ಯೆಯ ಜೊತೆಗೆ 10 ಭಯಗಳನ್ನು ನಾವು ಸೇರಿಸಿಕೊಳ್ಳುತ್ತೇವೆ. ಉದಾಹರಣೆಗೆ, ಹಣದ ಸಮಸ್ಯೆ ಬಂದರೆ ಇದರಿಂದ ಏನಾಗಬಹುದು, ಮುಂದೆ ಏನಾಗುತ್ತದೆ, ನನ್ನ ಕುಟುಂಬ ಏನು ಮಾಡುತ್ತದೆ, ನಾನು ಎಂದಿಗೂ ಹಣ ಸಂಪಾದಿಸಲು ಸಾಧ್ಯವಿಲ್ಲ ಎಂದು ಭವಿಷ್ಯದ 100 ಕಲ್ಪನೆಗಳನ್ನು ಮಾಡಿಕೊಳ್ಳುತ್ತೇವೆ. ಆದರೆ ವಾಸ್ತವದಲ್ಲಿ ಸಮಸ್ಯೆ ಒಂದೇ: ಈ ಕ್ಷಣದಲ್ಲಿ ಹಣದ ಕೊರತೆ ಇದೆ. ಅದನ್ನು ಪರಿಹರಿಸಲು ಮುಂದಿನ ಒಂದು ಹೆಜ್ಜೆ ಏನು ಎನ್ನುವುದನ್ನು ಯೋಚಿಸಬೇಕು. ಇದೇ ಜಾಗೃತಿ. ಮನಸ್ಸು ಭಯದಿಂದ 1000 ಹೆಜ್ಜೆ ಮುಂದೆ ಓಡುತ್ತಿರುವಾಗ ನೀವು ಅದನ್ನು ಮತ್ತೆ ಇಂದಿನ ಕ್ಷಣಕ್ಕೆ ಕರೆತರುವ ಅಭ್ಯಾಸ ಮಾಡಬೇಕು. ನಿಮ್ಮ ಜೀವನದಲ್ಲಿ ಯಾರಾದರೂ ನಿಮ್ಮನ್ನು ಬಿಟ್ಟು ಹೋದರೆ ಅವರ ನೆನಪು ಮತ್ತೆ ಮತ್ತೆ ಬರುತ್ತದೆ. ನೀವು ಹಳೆಯ ಫೋಟೋಗಳನ್ನು ನೋಡುತ್ತೀರಿ, ಹಳೆಯ ಮಾತುಗಳನ್ನು ನೆನಪಿಸಿಕೊಳ್ಳುತ್ತೀರಿ. ಅವರು ನನ್ನ ಜೊತೆ ಇದ್ದಿದ್ದರೆ ಎಂದುಕೊಳ್ಳುತ್ತೀರಿ. ಆದರೆ ಇದ್ದಿದ್ದರೆ ಎಂಬ ಕಲ್ಪನೆ ನಿಮ್ಮ ಇಂದಿನ ಜೀವನವನ್ನು ಕದ್ದುಕೊಳ್ಳುತ್ತದೆ. ನಡೆದದ್ದನ್ನು ಬದಲಿಸಲು ಸಾಧ್ಯವಿಲ್ಲ, ಆದರೆ ಅದರ ಬಗ್ಗೆ ನೀವು ಹೇಗೆ ಬದುಕುತ್ತೀರಿ ಎಂಬುದನ್ನು ಬದಲಿಸಬಹುದು. ಯಾರನ್ನಾದರೂ ಕಳೆದುಕೊಂಡ ನೋವು ಇದ್ದರೆ ಆ ನೋವನ್ನು ಒತ್ತಿ ಹಾಕಬೇಡಿ, ಅದನ್ನು ಅನುಭವಿಸಿ, ಒಪ್ಪಿಕೊಳ್ಳಿ, ನಿಧಾನವಾಗಿ ಬಿಡಲು ಕಲಿಯಿರಿ. ಬುದ್ಧನ ಮಾರ್ಗದಲ್ಲಿ ಯಾವುದನ್ನು ಬಲವಂತವಾಗಿ ಹಿಡಿದುಕೊಳ್ಳುವುದಕ್ಕಿಂತ ಅದರ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯ. ಒಂದು ಹೂವು ಅರಳುತ್ತದೆ, ಸುಂದರವಾಗಿರುತ್ತದೆ, ನಂತರ ಒಣಗುತ್ತದೆ. ಹೂವು ಒಣಗಿದೆ ಎಂದು ನಾವು ಅದರ ಸೌಂದರ್ಯವನ್ನು ಸುಳ್ಳು ಎಂದು ಹೇಳುವುದಿಲ್ಲ. ಹಾಗೆಯೇ ಜೀವನದಲ್ಲಿ ಒಂದು ಸಂಬಂಧ ಮುಗಿದರೆ ಅದು ನೀಡಿದ ಪ್ರೀತಿ ಸಂಪೂರ್ಣ ಸುಳ್ಳಾಗಿರಬೇಕೆಂದಿಲ್ಲ. ಕೆಲವು ಸಂಬಂಧಗಳು ಒಂದು ಹಂತದವರೆಗೆ ನಮ್ಮ ಜೊತೆ ನಡೆಯುತ್ತವೆ, ನಂತರ ದಾರಿ ಬೇರೆ ಆಗುತ್ತದೆ. ಇದನ್ನು ಒಪ್ಪಿಕೊಳ್ಳುವುದು ಕಷ್ಟ, ಆದರೆ ಒಪ್ಪಿಕೊಂಡ ನಂತರ ಮನಸ್ಸು ಹಗುರವಾಗುತ್ತದೆ. ಇನ್ನೊಂದು ಮುಖ್ಯ ಪಾಠವೆಂದರೆ ಇತರರ ಅಭಿಪ್ರಾಯವನ್ನು ನಿಮ್ಮ ಜೀವನದ ಅಂತಿಮ ಸತ್ಯವನ್ನಾಗಿ ಮಾಡಿಕೊಳ್ಳಬೇಡಿ. ಯಾರಾದರೂ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೆ ನೀವು ಕೂಡ ನಿಮ್ಮ ಬಗ್ಗೆ ಕೆಟ್ಟದಾಗಿ ಯೋಚಿಸಲು ಆರಂಭಿಸಬೇಡಿ. ಜನರ ಅಭಿಪ್ರಾಯಗಳು ಪ್ರತಿದಿನ ಬದಲಾಗುತ್ತವೆ. ಇಂದು ಹೊಗಳುವವನು ನಾಳೆ ಟೀಕಿಸಬಹುದು, ಇಂದು ಟೀಕಿಸುವವನು ನಾಳೆ ನಿಮ್ಮನ್ನು ಮೆಚ್ಚಬಹುದು. ನೀವು ಪ್ರತಿಯೊಂದು ಅಭಿಪ್ರಾಯದ ಹಿಂದೆ ಓಡಿದರೆ ನಿಮ್ಮ ಮನಸ್ಸಿಗೆ ಎಂದಿಗೂ ಶಾಂತಿ ಸಿಗುವುದಿಲ್ಲ. ನಿಮ್ಮ ಜೀವನದ ದಿಕ್ಕು ನಿಮಗೆ ಗೊತ್ತಿರಬೇಕು. ನೀವು ತಪ್ಪು ಮಾಡಿದ್ದರೆ ಒಪ್ಪಿಕೊಳ್ಳಿ, ಸರಿಪಡಿಸಿ. ಆದರೆ ಯಾರಾದರೂ ಸುಳ್ಳಾಗಿ ಆರೋಪಿಸಿದರೆ ಪ್ರತಿಯೊಂದು ಆರೋಪಕ್ಕೂ ನಿಮ್ಮನ್ನು ಸಾಬೀತುಪಡಿಸುವ ಅಗತ್ಯವಿಲ್ಲ. ಸಮಯ ಕೆಲವೊಮ್ಮೆ ನಮ್ಮ ಪರವಾಗಿ ಮಾತನಾಡುತ್ತದೆ.
ಕಷ್ಟದ ಸಮಯದಲ್ಲಿ ಮತ್ತೊಂದು ದೊಡ್ಡ ತಪ್ಪು ಎಂದರೆ ನಮ್ಮನ್ನು ನಾವು ಮತ್ತೊಬ್ಬರೊಂದಿಗೆ ಹೋಲಿಸುವುದು. ಅವನಿಗೆ ಎಲ್ಲವೂ ಇದೆ, ನನಗೆ ಏನೂ ಇಲ್ಲ, ಅವಳು ಇಷ್ಟು ಬೇಗ ಯಶಸ್ವಿಯಾದಳು, ನಾನು ಇನ್ನೂ ಇಲ್ಲಿ ಇದ್ದೇನೆ ಎಂದುಕೊಳ್ಳುತ್ತೇವೆ. ಆದರೆ ನೀವು ಅವರ ಜೀವನದ ಹೊರಗಿನ ಚಿತ್ರವನ್ನು ಮಾತ್ರ ನೋಡುತ್ತೀರಿ. ಅವರ ಒಳಗಿನ ಹೋರಾಟ ನಿಮಗೆ ಗೊತ್ತಿಲ್ಲ. ಪ್ರತಿಯೊಬ್ಬರ ಪ್ರಯಾಣದ ವೇಗ ಬೇರೆ. ಒಂದು ಮರ ಬೇಗ ಬೆಳೆಯಬಹುದು, ಮತ್ತೊಂದು ನಿಧಾನವಾಗಿ ಬೆಳೆಯಬಹುದು. ಆದರೆ ನಿಧಾನವಾಗಿ ಬೆಳೆಯುವ ಮರದ ಬೇರುಗಳು ಆಳವಾಗಿರಬಹುದು. ಹಾಗೆಯೇ ನಿಮ್ಮ ಜೀವನ ನಿಧಾನವಾಗಿದೆ ಎಂದರೆ ಅದು ತಪ್ಪು ದಾರಿ ಎಂದಲ್ಲ. ನೀವು ಈಗ ಎಲ್ಲಿದ್ದೀರೋ ಅಲ್ಲಿಂದ ಒಂದು ಹೆಜ್ಜೆ ಮುಂದೆ ಹೋಗಿ. ಪ್ರತಿದಿನ ಸ್ವಲ್ಪ ಕಲಿಯಿರಿ, ಸ್ವಲ್ಪ ಕೆಲಸ ಮಾಡಿ, ಸ್ವಲ್ಪ ನಿಮ್ಮನ್ನು ಸುಧಾರಿಸಿಕೊಳ್ಳಿ. ದೊಡ್ಡ ಬದಲಾವಣೆಗಳು ಅನೇಕ ಬಾರಿ ಸಣ್ಣ ಅಭ್ಯಾಸಗಳಿಂದಲೇ ಬರುತ್ತವೆ. ನಿಮ್ಮ ಕಷ್ಟವನ್ನು ನಿಮ್ಮ ಗುರುವಾಗಿಸಿಕೊಳ್ಳಿ. ಅದು ನಿಮಗೆ ತಾಳ್ಮೆ ಕಲಿಸಲಿ. ಅದು ನಿಮಗೆ ಜನರನ್ನು ಅರ್ಥ ಮಾಡಿಕೊಳ್ಳಲು ಕಲಿಸಲಿ. ಅದು ನಿಮಗೆ ನಿಮ್ಮ ಮೌಲ್ಯವನ್ನು ತಿಳಿಸಲಿ. ಅದು ನಿಮಗೆ ಯಾವ ವಿಷಯಕ್ಕೆ ಅಂಟಿಕೊಳ್ಳಬೇಕು, ಯಾವುದನ್ನು ಬಿಡಬೇಕು ಎಂಬುದನ್ನು ಕಲಿಸಲಿ. ಮತ್ತು ಒಂದು ದಿನ ಹಿಂದಿರುಗಿ ನೋಡಿದಾಗ ಆ ಕಷ್ಟ ನನಗೆ ನೋವು ಕೊಟ್ಟಿತ್ತು, ಆದರೆ ಅದೇ ಕಷ್ಟ ನನ್ನನ್ನು ಬಲಿಷ್ಠನನ್ನಾಗಿ ಮಾಡಿತು ಎಂದು ಹೇಳುವ ದಿನ ಬರುತ್ತದೆ. ಆದ್ದರಿಂದ ಇಂದು ನಿಮ್ಮ ಜೀವನ ಕಠಿಣವಾಗಿದೆ ಎಂದರೆ ನಿಮ್ಮ ಕಥೆ ಮುಗಿದಿದೆ ಎಂದು ಅರ್ಥವಲ್ಲ. ಬಹುಶಃ ನಿಮ್ಮ ಜೀವನದ ಅತ್ಯಂತ ಬಲಿಷ್ಠ ಅಧ್ಯಾಯ ಈಗಲೇ ಆರಂಭವಾಗಿರಬಹುದು. ನಮ್ಮ ಜೀವನದಲ್ಲಿ ದುಃಖ ಹೆಚ್ಚಾಗಲು ಮತ್ತೊಂದು ಕಾರಣವೆಂದರೆ ನಾವು ಎಲ್ಲವನ್ನೂ ನಮ್ಮ ನಿಯಂತ್ರಣದಲ್ಲಿ ಇರಬೇಕು ಎಂದು ಬಯಸುವುದು. ಜನರು ನಮ್ಮ ಮಾತಿನಂತೆ ನಡೆದುಕೊಳ್ಳಬೇಕು, ಪರಿಸ್ಥಿತಿ ನಮ್ಮ ಇಷ್ಟದಂತೆ ಇರಬೇಕು, ನಾವು ಬಯಸಿದ ಫಲಿತಾಂಶವೇ ಬರಬೇಕು ಎಂದುಕೊಳ್ಳುತ್ತೇವೆ. ಆದರೆ ಜೀವನ ಯಾವಾಗಲೂ ನಮ್ಮ ಯೋಜನೆಯಂತೆ ನಡೆಯುವುದಿಲ್ಲ. ನೀವು ಎಷ್ಟು ಜಾಗರೂಕರಾಗಿದ್ದರೂ ಕೆಲವು ವಿಷಯಗಳು ನಿಮ್ಮ ನಿಯಂತ್ರಣದ ಹೊರಗಿರುತ್ತವೆ. ಯಾರಾದರೂ ನಿಮ್ಮನ್ನು ಪ್ರೀತಿಸುತ್ತಾರೆಯೇ ಇಲ್ಲವೇ ಎಂಬುದನ್ನು ಸಂಪೂರ್ಣವಾಗಿ ನಿಯಂತ್ರಿಸಲು ಸಾಧ್ಯವಿಲ್ಲ. ಮತ್ತೊಬ್ಬರ ಮನಸ್ಸನ್ನು ಬದಲಿಸಲು ಸಾಧ್ಯವಿಲ್ಲ. ಕಳೆದ ಸಮಯವನ್ನು ಹಿಂದಕ್ಕೆ ತರಲು ಸಾಧ್ಯವಿಲ್ಲ. ಎಲ್ಲರನ್ನೂ ಸಂತೋಷಪಡಿಸಲು ಸಾಧ್ಯವಿಲ್ಲ. ಭವಿಷ್ಯದಲ್ಲಿ ಪ್ರತಿಯೊಂದು ಘಟನೆ ಏನಾಗುತ್ತದೆ ಎಂಬುದನ್ನು ತಿಳಿಯಲು ಸಾಧ್ಯವಿಲ್ಲ. ಆದರೆ ನಿಮ್ಮ ಕೈಯಲ್ಲಿರುವ ಕೆಲವು ವಿಷಯಗಳಿವೆ: ನಿಮ್ಮ ಪ್ರಯತ್ನ, ನಿಮ್ಮ ಮಾತು, ನಿಮ್ಮ ವರ್ತನೆ, ನಿಮ್ಮ ನಿರ್ಧಾರ, ನಿಮ್ಮ ಪ್ರತಿಕ್ರಿಯೆ. ಆದ್ದರಿಂದ ನಿಮ್ಮ ಶಕ್ತಿಯನ್ನು ನಿಯಂತ್ರಿಸಲಾಗದ ವಿಷಯಗಳ ಮೇಲೆ ವ್ಯರ್ಥ ಮಾಡಬೇಡಿ. ನೀವು ಬದಲಾಯಿಸಲಾಗದ ವಿಷಯವನ್ನು ಸ್ವೀಕರಿಸುವ ಶಕ್ತಿ ಬೆಳೆಸಿಕೊಳ್ಳಿ. ನೀವು ಬದಲಾಯಿಸಬಹುದಾದ ವಿಷಯದಲ್ಲಿ ಪ್ರಯತ್ನಿಸಿ. ಈ ಎರಡು ವಿಷಯಗಳ ನಡುವಿನ ವ್ಯತ್ಯಾಸ ತಿಳಿದಾಗ ಮನಸ್ಸಿನ ಒತ್ತಡ ಬಹಳ ಕಡಿಮೆಯಾಗುತ್ತದೆ. ಯಾರಾದರೂ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಎಂದರೆ ಅವರನ್ನು ಬಲವಂತವಾಗಿ ಹಿಂದಕ್ಕೆ ತರಲು ಸಾಧ್ಯವಿಲ್ಲ. ಆದರೆ ಅವರ ನೆನಪಿನೊಂದಿಗೆ ನೀವು ಹೇಗೆ ಬದುಕಬೇಕು ಎಂಬುದನ್ನು ಆಯ್ಕೆ ಮಾಡಬಹುದು. ಒಂದು ಅವಕಾಶ ಕೈತಪ್ಪಿದೆ ಎಂದರೆ ಅದನ್ನು ಹಿಂದಕ್ಕೆ ತರುವುದಕ್ಕೆ ಸಾಧ್ಯವಿಲ್ಲ. ಆದರೆ ಮುಂದಿನ ಅವಕಾಶಕ್ಕಾಗಿ ನಿಮ್ಮನ್ನು ಸಿದ್ಧಪಡಿಸಬಹುದು. ಒಂದು ತಪ್ಪು ಆಗಿದೆ ಎಂದರೆ ಅದನ್ನು ಅಳಿಸಲು ಸಾಧ್ಯವಿಲ್ಲ. ಆದರೆ ಅದೇ ತಪ್ಪು ಮತ್ತೆ ಆಗದಂತೆ ಕಲಿಯಬಹುದು. ಇದೇ ಜೀವನದ ಜ್ಞಾನ. ನಿಮ್ಮ ಹಿಂದಿನ ತಪ್ಪುಗಳನ್ನು ಪ್ರತಿದಿನ ಶಿಕ್ಷೆಯಂತೆ ನೆನಪಿಸಿಕೊಳ್ಳಬೇಡಿ. ತಪ್ಪು ನಿಮ್ಮ ಗುರುವಾಗಲಿ, ಜೈಲಾಡಿ ಅಲ್ಲ. ನೀವು ಹಿಂದೆ ಮಾಡಿದ ತಪ್ಪುಗಳಿಂದ ಕಲಿತುಕೊಂಡಿದ್ದರೆ ಆ ತಪ್ಪು ವ್ಯರ್ಥವಾಗಿಲ್ಲ. ಕಷ್ಟದ ಸಮಯದಲ್ಲಿ ನಿಮ್ಮ ಮೇಲೆ ಕರುಣೆ ಇಟ್ಟುಕೊಳ್ಳುವುದು ಕೂಡ ಬಹಳ ಮುಖ್ಯ. ನಾವು ಮತ್ತೊಬ್ಬರಿಗೆ ನೋವು ಬಂದಾಗ ಪರವಾಗಿಲ್ಲ, ಎಲ್ಲವೂ ಸರಿಯಾಗುತ್ತದೆ ಎಂದು ಹೇಳುತ್ತೇವೆ. ಆದರೆ ನಮಗೆ ನೋವು ಬಂದಾಗ ಮಾತ್ರ ನಮ್ಮನ್ನೇ ದೂಷಿಸುತ್ತೇವೆ. ನಾನು ಏಕೆ ಹೀಗೆ ಮಾಡಿದೆ, ನಾನು ಏಕೆ ಇಷ್ಟು ದುರ್ಬಲನಾಗಿದ್ದೇನೆ ಎಂದುಕೊಳ್ಳುತ್ತೇವೆ. ನಿಮ್ಮೊಂದಿಗೆ ನೀವು ಮಾತನಾಡುವ ರೀತಿ ಬದಲಿಸಿ. ನಿಮ್ಮ ಅತ್ಯಂತ ಆತ್ಮೀಯ ಸ್ನೇಹಿತ ಕಷ್ಟದಲ್ಲಿದ್ದರೆ ಹೇಗೆ ಮಾತನಾಡುತ್ತೀರೋ ಹಾಗೆಯೇ ನಿಮ್ಮೊಂದಿಗೆ ಮಾತನಾಡಿ. ನೀನು ತಪ್ಪು ಮಾಡಿದ್ದೀಯಾ, ಆದರೆ ಅದರಿಂದ ನೀನು ಕೆಟ್ಟ ವ್ಯಕ್ತಿಯಾಗುವುದಿಲ್ಲ. ನೀನು ಈಗ ಕಷ್ಟದಲ್ಲಿದ್ದೀಯಾ, ಆದರೆ ನೀನು ಇದರಿಂದ ಹೊರಬರಬಹುದು ಎಂದು ನಿಮ್ಮ ಮನಸ್ಸಿಗೆ ಹೇಳಿ. ಬುದ್ಧನ ಕರುಣೆಯ ಸಂದೇಶವನ್ನು ನಮ್ಮ ಜೀವನದಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದರೆ ಮೊದಲು ನಮ್ಮ ಮೇಲೆ ಕರುಣೆ ಇರಬೇಕು. ನಿಮ್ಮ ಜೀವನದಲ್ಲಿ ನೀವು ಎಷ್ಟು ಬಾರಿ ಬಿದ್ದಿದ್ದೀರಿ ಎಂಬುದಕ್ಕಿಂತ ಪ್ರತಿ ಬಾರಿ ಬಿದ್ದ ನಂತರ ಎಷ್ಟು ಬಾರಿ ಎದ್ದಿದ್ದೀರಿ ಎಂಬುದು ಮುಖ್ಯ. ಕೆಲವರು ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಕೆಳಗಿಳಿಯಲು ಪ್ರಯತ್ನಿಸಬಹುದು. ಕೆಲವರು ನಿಮ್ಮ ಕನಸುಗಳನ್ನು ನೋಡಿ ನಗಬಹುದು. ಕೆಲವರು ನಿಮ್ಮಿಂದ ಆಗುವುದಿಲ್ಲ ಎಂದು ಹೇಳಬಹುದು. ಆದರೆ ಮತ್ತೊಬ್ಬರ ಮಾತು ನಿಮ್ಮ ಸಾಮರ್ಥ್ಯದ ಪ್ರಮಾಣಪತ್ರವಲ್ಲ. ನಿಮ್ಮ ಸಾಮರ್ಥ್ಯವನ್ನು ನಿಮ್ಮ ಪ್ರಯತ್ನ ತೋರಿಸುತ್ತದೆ. ಇಂದು ನೀವು ಸಣ್ಣ ಹೆಜ್ಜೆ ಇಡುತ್ತಿದ್ದರೆ ನಾಳೆ ಅದೇ ಹೆಜ್ಜೆಗಳು ನಿಮ್ಮನ್ನು ದೂರಕ್ಕೆ ಕರೆದೊಯ್ಯಬಹುದು. ನಿಮ್ಮ ಜೀವನದಲ್ಲಿ ಶಾಂತಿ ಬೇಕಾದರೆ ಎಲ್ಲರಿಗೂ ಉತ್ತರಿಸುವ ಅಭ್ಯಾಸವನ್ನು ಬಿಡಿ. ಕೆಲವೊಮ್ಮೆ ನಿಮ್ಮ ಬೆಳವಣಿಗೆಗೆ ಅತ್ಯುತ್ತಮ ಉತ್ತರ ನಿಮ್ಮ ಮೌನ ಮತ್ತು ನಿಮ್ಮ ಕೆಲಸ. ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡವರನ್ನು ಬದಲಾಯಿಸಲು ಹೋಗಬೇಡಿ. ನಿಮ್ಮನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಯಾವುದು ಮುಖ್ಯ ಎಂದು ತಿಳಿದುಕೊಳ್ಳಿ. ನಿಮ್ಮ ಸಮಯವನ್ನು ಯಾರಿಗೆ ಕೊಡಬೇಕು ಎಂದು ತಿಳಿದುಕೊಳ್ಳಿ. ನಿಮ್ಮ ಮನಸ್ಸನ್ನು ಯಾವ ಆಲೋಚನೆಗಳಿಂದ ತುಂಬಿಸಬೇಕು ಎಂದು ತಿಳಿದುಕೊಳ್ಳಿ.
ಏಕೆಂದರೆ ನೀವು ಪ್ರತಿದಿನ ಏನನ್ನು ಯೋಚಿಸುತ್ತೀರೋ ಅದು ನಿಧಾನವಾಗಿ ನಿಮ್ಮ ಜೀವನದ ದಿಕ್ಕನ್ನು ನಿರ್ಧರಿಸುತ್ತದೆ. ಪ್ರತಿದಿನ ಬೆಳಗ್ಗೆ ಎದ್ದಾಗಲೇ ಇಂದು ಏನು ಕೆಟ್ಟದ್ದು ಆಗಬಹುದು ಎಂದು ಯೋಚಿಸುವ ಬದಲು ಇಂದು ನಾನು ಏನು ಒಳ್ಳೆಯದು ಮಾಡಬಹುದು ಎಂದು ಕೇಳಿಕೊಳ್ಳಿ. ರಾತ್ರಿ ಮಲಗುವ ಮುನ್ನ ನನ್ನ ಬಳಿ ಏನೂ ಇಲ್ಲ ಎಂದು ಯೋಚಿಸುವ ಬದಲು ಇಂದು ನನಗೆ ಸಿಕ್ಕಿದ್ದಕ್ಕಾಗಿ ನಾನು ಏನಕ್ಕೆ ಕೃತಜ್ಞನಾಗಿರಬೇಕು ಎಂದು ಯೋಚಿಸಿ. ಕೃತಜ್ಞತೆ ಸಮಸ್ಯೆಗಳನ್ನು ಮಾಯ ಮಾಡುವುದಿಲ್ಲ, ಆದರೆ ಸಮಸ್ಯೆಗಳ ಮಧ್ಯೆಯೂ ನಮ್ಮ ಬಳಿ ಇರುವ ಒಳ್ಳೆಯದನ್ನು ನೋಡಲು ಕಲಿಸುತ್ತದೆ. ಮತ್ತು ಕೆಲವೊಮ್ಮೆ ನಮಗೆ ಬೇಕಾಗಿರುವುದು ಸಮಸ್ಯೆ ಸಂಪೂರ್ಣವಾಗಿ ಮಾಯವಾಗುವುದು ಅಲ್ಲ, ಅದನ್ನು ಎದುರಿಸುವಷ್ಟು ಮನಸ್ಸಿನ ಶಕ್ತಿ. ಕೊನೆಗೆ ಕಷ್ಟದ ಸಮಯದಲ್ಲಿ ಬುದ್ಧನ ಈ 10 ಪಾಠಗಳನ್ನು ನಿಮ್ಮ ಜೀವನದ 10 ದೀಪಗಳಂತೆ ನೆನಪಿಟ್ಟುಕೊಳ್ಳಿ. ಮೊದಲನೆಯದು, ಯಾವುದೂ ಶಾಶ್ವತವಲ್ಲ, ಈ ಕಷ್ಟವು ಬದಲಾಗುತ್ತದೆ. ಎರಡನೆಯದು, ನಿಮ್ಮ ಆಲೋಚನೆಗಳನ್ನು ಗಮನಿಸಿ, ಪ್ರತಿಯೊಂದು ಆಲೋಚನೆಯೂ ಸತ್ಯವಲ್ಲ. ಮೂರನೆಯದು, ನಿಮ್ಮನ್ನು ನೋಯಿಸಿದವರನ್ನು ಮನಸ್ಸಿನಲ್ಲಿ ಶಾಶ್ವತವಾಗಿ ಹೊತ್ತುಕೊಂಡು ಹೋಗಬೇಡಿ. ನಾಲ್ಕನೆಯದು, ನೋವಿನಿಂದ ಓಡಿ ಹೋಗುವ ಬದಲು ಅದರಿಂದ ಪಾಠ ಕಲಿಯಿರಿ. ಐದನೆಯದು, ನಿಮ್ಮ ಜೀವನವನ್ನು ಮತ್ತೊಬ್ಬರ ಜೀವನದೊಂದಿಗೆ ಹೋಲಿಸಬೇಡಿ. ಆರನೆಯದು, ಅತಿಯಾದ ಆಸಕ್ತಿ ಮತ್ತು ಅಂಟಿಕೊಳ್ಳುವಿಕೆಯನ್ನು ನಿಧಾನವಾಗಿ ಬಿಡಲು ಕಲಿಯಿರಿ. ಏಳನೆಯದು, ಕೋಪ ಬಂದಾಗ ತಕ್ಷಣ ಪ್ರತಿಕ್ರಿಯಿಸಬೇಡಿ. ಎಂಟನೆಯದು, ಅಗತ್ಯವಿಲ್ಲದ ಮಾತಿಗಿಂತ ಮೌನ ಕೆಲವೊಮ್ಮೆ ಶಕ್ತಿಶಾಲಿ. ಒಂಬತ್ತನೆಯದು, ಭೂತಕಾಲದ ಪಶ್ಚಾತ್ತಾಪ ಮತ್ತು ಭವಿಷ್ಯದ ಭಯಕ್ಕಿಂತ ವರ್ತಮಾನ ಕ್ಷಣವನ್ನು ಬದುಕಿ. ಹತ್ತನೆಯದು, ನಿಮ್ಮ ಮನಸ್ಸಿಗೆ ಶಾಂತಿ ನೀಡುವ ಮಾರ್ಗವನ್ನು ಪ್ರತಿದಿನ ಅಭ್ಯಾಸ ಮಾಡಿ. ಈ 10 ಮಾತುಗಳನ್ನು ಕೇವಲ ವಿಡಿಯೋದಲ್ಲಿ ಕೇಳಿ ಮುಗಿಸಬೇಡಿ. ನಿಮ್ಮ ಜೀವನದಲ್ಲಿ ಒಂದು ಮಾತನ್ನಾದರೂ ಇಂದು ಪ್ರಯತ್ನಿಸಿ. ಯಾರಾದರೂ ನಿಮ್ಮನ್ನು ನೋಯಿಸಿದ್ದರೆ ಇಂದು ಅವರ ಬಗ್ಗೆ 1 ಗಂಟೆ ಕಡಿಮೆ ಯೋಚಿಸಿ. ಕೋಪ ಬಂದರೆ ಉತ್ತರಿಸುವ ಮೊದಲು 10 ಉಸಿರು ತೆಗೆದುಕೊಳ್ಳಿ. ಭಯ ಬಂದರೆ ಈ ಕ್ಷಣದಲ್ಲಿ ನಿಜವಾಗಿಯೂ ಏನು ನಡೆಯುತ್ತಿದೆ ಎಂದು ನಿಮ್ಮನ್ನು ಕೇಳಿ. ಕಳೆದ ತಪ್ಪು ನೆನಪಾದರೆ ನಾನು ಅದರಿಂದ ಏನು ಕಲಿತೆ ಎಂದು ಕೇಳಿ. ಯಾರೊಂದಿಗಾದರೂ ಹೋಲಿಕೆ ಮಾಡುವ ಮನಸ್ಸಾದರೆ ನಿಮ್ಮ ಹಿಂದಿನ ಜೀವನದೊಂದಿಗೆ ನಿಮ್ಮನ್ನು ಹೋಲಿಸಿ. ನಾನು ನಿನ್ನೆಗಿಂತ ಇಂದು ಸ್ವಲ್ಪ ಉತ್ತಮವಾಗಿದ್ದೇನಾ ಎಂದು ಕೇಳಿ. ಇದೇ ನಿಜವಾದ ಬೆಳವಣಿಗೆ. ಜೀವನದಲ್ಲಿ ಶಾಂತಿ ಎಂದರೆ ಎಲ್ಲರೂ ನಮ್ಮನ್ನು ಅರ್ಥ ಮಾಡಿಕೊಳ್ಳುವ ದಿನ ಬರುವುದಲ್ಲ, ಯಾರೂ ನಮ್ಮನ್ನು ನೋಯಿಸದ ದಿನ ಬರುವುದಲ್ಲ, ಹಣದ ಸಮಸ್ಯೆ ಇಲ್ಲದ ದಿನ ಬರುವುದಲ್ಲ, ಜೀವನದಲ್ಲಿ ಯಾವುದೇ ಸಮಸ್ಯೆ ಇಲ್ಲದ ದಿನ ಬರುವುದಲ್ಲ. ಶಾಂತಿ ಎಂದರೆ ಸಮಸ್ಯೆಗಳಿದ್ದರೂ ನಮ್ಮೊಳಗೆ ಒಂದು ಧ್ವನಿ, ನಾನು ಇದನ್ನು ಎದುರಿಸಬಲ್ಲೆ ಎಂದು ಹೇಳುವ ಸ್ಥಿತಿ. ಕಣ್ಣೀರು ಬಂದರೂ ಮನಸ್ಸಿನೊಳಗೆ ಆಶೆ ಉಳಿಯುವ ಸ್ಥಿತಿ. ಯಾರಾದರೂ ಬಿಟ್ಟು ಹೋದರೂ ನಮ್ಮ ಜೀವನವನ್ನು ನಾವು ಮುಂದುವರಿಸುವ ಸ್ಥಿತಿ. ಸೋಲು ಬಂದರೂ ಮತ್ತೆ ಪ್ರಯತ್ನಿಸುವ ಸ್ಥಿತಿ. ಇದೇ ನಿಜವಾದ ಬಲ. ಆದ್ದರಿಂದ ಇಂದು ನೀವು ಕಷ್ಟದಲ್ಲಿದ್ದರೆ ನಿಮ್ಮ ಜೀವನವನ್ನು ಶಾಪವೆಂದು ನೋಡಬೇಡಿ. ಬಹುಶಃ ಈ ಕಷ್ಟವೇ ನಿಮ್ಮನ್ನು ನೀವು ಅರಿತುಕೊಳ್ಳುವ ಅವಕಾಶವಾಗಿರಬಹುದು. ನಿಮ್ಮ ಜೀವನದಲ್ಲಿ ಈಗ ಕತ್ತಲೆ ಇದ್ದರೆ ಬೆಳಕು ಇಲ್ಲ ಎಂದು ಅರ್ಥವಲ್ಲ. ಕೆಲವೊಮ್ಮೆ ಬೆಳಕು ಬರಲು ನಾವು ಸ್ವಲ್ಪ ಸಮಯ ಕಾಯಬೇಕಾಗುತ್ತದೆ. ನದಿಕಲ್ಲನ್ನು ಒಡೆಯಲು ಒಂದೇ ದಿನ ಪ್ರಯತ್ನಿಸುವುದಿಲ್ಲ, ಅದು ನಿರಂತರವಾಗಿ ಹರಿಯುತ್ತಾ ಹೋಗುತ್ತದೆ. ನಿಧಾನವಾಗಿ ಕಲ್ಲಿನ ಮೇಲೂ ತನ್ನ ಗುರುತು ಬಿಡುತ್ತದೆ. ಹಾಗೆಯೇ ನಿಮ್ಮ ನಿರಂತರ ಪ್ರಯತ್ನವು ನಿಮ್ಮ ಜೀವನದ ಕಠಿಣ ಪರಿಸ್ಥಿತಿಗಳ ಮೇಲೆ ಒಂದು ದಿನ ಗುರುತು ಬಿಡುತ್ತದೆ. ನೀವು ಇಂದು ದುರ್ಬಲವಾಗಿ ಅನುಭವಿಸುತ್ತಿದ್ದರೂ ನಾಳೆ ಇದೇ ಅನುಭವ ನಿಮ್ಮ ಶಕ್ತಿಯಾಗಬಹುದು. ನೀವು ಇಂದು ಒಂಟಿಯಾಗಿದ್ದರೂ ನಾಳೆ ನಿಮ್ಮ ಜೀವನದಲ್ಲಿ ಹೊಸ ಜನರು ಬರಬಹುದು. ನೀವು ಇಂದು ವಿಫಲರಾಗಿದ್ದರೂ ನಾಳೆ ಅದೇ ಅನುಭವ ನಿಮ್ಮ ಯಶಸ್ಸಿನ ಕಾರಣವಾಗಬಹುದು. ಆದ್ದರಿಂದ ನಿಮ್ಮ ಕಥೆಯನ್ನು ಮಧ್ಯದಲ್ಲೇ ಮುಗಿದಿದೆ ಎಂದು ನಿರ್ಧರಿಸಬೇಡಿ. ಜೀವನ ಇನ್ನೂ ಮುಂದುವರಿಯುತ್ತಿದೆ. ಒಂದು ದಿನ ನೀವು ಹಿಂದಿರುಗಿ ನೋಡಿದಾಗ, ನಾನು ಆ ದಿನ ಎಷ್ಟು ಅತ್ತಿದ್ದೆ, ಆದರೆ ನಾನು ನಿಂತುಕೊಂಡೆ. ನಾನು ಎಷ್ಟು ಭಯಪಟ್ಟಿದ್ದೆ, ಆದರೆ ಮುಂದೆ ಹೆಜ್ಜೆ ಇಟ್ಟೆ. ನಾನು ಎಷ್ಟು ಬಾರಿ ಬಿದ್ದಿದ್ದೆ, ಆದರೆ ಮತ್ತೆ ಎದ್ದೆ ಎಂದು ನಿಮ್ಮನ್ನೇ ಹೆಮ್ಮೆ ಪಡುತ್ತೀರಿ. ಆ ದಿನಕ್ಕಾಗಿ ಇಂದು ಬದುಕಿ. ನಿಮ್ಮ ಮನಸ್ಸನ್ನು ಕಾಪಾಡಿಕೊಳ್ಳಿ. ನಿಮ್ಮ ಉಸಿರನ್ನು ಗಮನಿಸಿ. ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ. ದ್ವೇಷವನ್ನು ಕಡಿಮೆ ಮಾಡಿ. ಅತಿಯಾದ ನಿರೀಕ್ಷೆಯನ್ನು ಬಿಡಿ. ಕ್ಷಮಿಸಲು ಕಲಿಯಿರಿ. ಅಗತ್ಯವಿದ್ದಾಗ ಮೌನವಾಗಿರಿ. ಅಗತ್ಯವಿದ್ದಾಗ ಸಹಾಯ ಕೇಳಿ. ಮತ್ತು ಪ್ರತಿದಿನ ನಿಮ್ಮ ಮನಸ್ಸಿಗೆ ಒಂದೇ ಮಾತು ಹೇಳಿ, ನಾನು ಈಗ ಕಷ್ಟದಲ್ಲಿದ್ದೇನೆ, ಆದರೆ ನಾನು ಕಷ್ಟವೇ ಅಲ್ಲ. ಈ ಪರಿಸ್ಥಿತಿ ನನ್ನ ಜೀವನದ ಒಂದು ಭಾಗ, ನನ್ನ ಸಂಪೂರ್ಣ ಜೀವನವಲ್ಲ. ಇದು ಕೂಡ ಬದಲಾಗುತ್ತದೆ. ಇದೇ ಭರವಸೆಯೊಂದಿಗೆ ಮುಂದೆ ಸಾಗಿರಿ. ನಿಮ್ಮ ಜೀವನದಲ್ಲಿ ಮತ್ತೆ ಶಾಂತಿ ಬರುತ್ತದೆ, ಮತ್ತೆ ನಗು ಬರುತ್ತದೆ, ಮತ್ತೆ ಹೊಸ ಅವಕಾಶಗಳು ಬರುತ್ತವೆ. ಆದರೆ ಅದಕ್ಕಾಗಿ ನೀವು ಇಂದು ನಿಮ್ಮನ್ನು ಬಿಟ್ಟು ಬಿಡಬಾರದು. ನೀವು ನಿಮ್ಮ ಕೈಯನ್ನು ನಿಮ್ಮದೇ ಕೈಯಲ್ಲಿ ಹಿಡಿದುಕೊಂಡು ಇನ್ನೊಂದು ಹೆಜ್ಜೆ ಮುಂದೆ ಇಡಿ. ಇಂದು ನಾವು ಬುದ್ಧನ ಈ 10 ಮಾತುಗಳ ಮೂಲಕ ಒಂದು ವಿಷಯವನ್ನು ಅರ್ಥ ಮಾಡಿಕೊಂಡೆವು. ಜೀವನದಲ್ಲಿ ಕಷ್ಟ ಬರುವುದನ್ನು ನಾವು ಯಾವಾಗಲೂ ತಡೆಯಲು ಸಾಧ್ಯವಿಲ್ಲ, ಆದರೆ ಕಷ್ಟ ಬಂದಾಗ ನಮ್ಮ ಮನಸ್ಸು ಹೇಗೆ ಪ್ರತಿಕ್ರಿಯಿಸಬೇಕು ಎಂಬುದನ್ನು ಕಲಿಯಬಹುದು. ನಿಮ್ಮನ್ನು ಯಾರಾದರೂ ಬಿಟ್ಟು ಹೋಗಿರಬಹುದು, ನೀವು ಯಾವುದಾದರೂ ದೊಡ್ಡ ಸೋಲನ್ನು ಕಂಡಿರಬಹುದು,
ಹಣದ ಸಮಸ್ಯೆ ಇರಬಹುದು, ಮನಸ್ಸಿನಲ್ಲಿ ನೋವು ಇರಬಹುದು. ಆದರೆ ದಯವಿಟ್ಟು ಒಂದು ಕ್ಷಣವೂ ನಿಮ್ಮ ಜೀವನವನ್ನು ಬಿಟ್ಟು ಬಿಡಬೇಡಿ. ಇಂದು ಕತ್ತಲೆ ಇದ್ದರೂ ನಾಳೆ ಬೆಳಕು ಬರಬಹುದು. ಇಂದು ಕಣ್ಣೀರು ಇದ್ದರೂ ನಾಳೆ ಅದೇ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ಬರಬಹುದು. ಇದು ಕೂಡ ಬದಲಾಗುತ್ತದೆ ಎಂಬ ಒಂದು ಮಾತನ್ನು ನಿಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಿ. ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದರೆ ಕಾಮೆಂಟ್ನಲ್ಲಿ ನಾನು ಮತ್ತೆ ಎದ್ದು ನಿಲ್ಲುತ್ತೇನೆ ಎಂದು ಬರೆಯಿರಿ. ನಿಮ್ಮ ಒಂದು ಮಾತು ನಿಮಗೆ ಒಂದು ಭರವಸೆಯಾಗಲಿ. ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ನಿಮ್ಮ ಜೀವನದಲ್ಲಿ ಕಷ್ಟದಲ್ಲಿರುವ ಒಬ್ಬ ವ್ಯಕ್ತಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಮತ್ತೆ ಇಂತಹ ಮನಸ್ಸಿಗೆ ಶಾಂತಿ ನೀಡುವ, ಜೀವನಕ್ಕೆ ದಾರಿ ತೋರಿಸುವ ಮಾತುಗಳೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಶಾಂತವಾಗಿರಿ, ತಾಳ್ಮೆಯಿಂದಿರಿ, ಮುಂದೆ ಸಾಗುತ್ತೀರಿ. ನಿಮ್ಮ ಕಷ್ಟ ಶಾಶ್ವತವಲ್ಲ. ನಮಸ್ಕಾರ.